ಎಲ್ರಿಗೂ ನಮಸ್ಕಾರ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು? ಬಹಳ ಜನಕ್ಕೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನಾದ್ರು ಕಂಡ್ರೆ ಆಪ್ಷನ್ ಬೈಯಿಂಗು, ಆಪ್ಷನ್ ಸೆಲ್ಲಿಂಗು ತಿಳ್ಕೊಂಡ್ರೆ ಅಷ್ಟೇ. ಸ್ಟಾಕ್ ಮಾರ್ಕೆಟ್ ಅಂದ್ರೆ ಆಪ್ಷನ್ ಬೈಯಿಂಗ್, ಆಪ್ಷನ್ ಸೆಲ್ಲಿಂಗ್ ಅಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ತುಂಬಾ ಕಲಿಯೋದಿರುತ್ತೆ. ಸೊ ಅದನ್ನ ಒಂದು ಶುರುವಾತ್ ಅಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ನಾನು ಇವತ್ತು ಈ ವಿಡಿಯೋ ಮುಖಾಂತರ ಸ್ಟಾರ್ಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಬೇಸಿಕ್ಸ್ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಯಾವಾಗ ಸ್ಟಾರ್ಟ್ ಆಯ್ತು, ಏನಾಯ್ತು, ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಟ್ರೇಡಿಂಗ್ ಅಂದ್ರೆ ಏನು, ಪ್ರತಿಯೊಂದನ್ನು NSE ಅಂದ್ರೆ ಏನು, BSE ಅಂದ್ರೆ ಏನು, ಸೆಬಿ ಅಂದ್ರೆ ಏನು, RBI ಅಂದ್ರೆ ಏನು, ಎಲ್ಲದನ್ನು ನಾನು ನಿಮಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಸೊ ಕನ್ನಡದಲ್ಲಿ ಇರುತ್ತೆ ಪೂರ್ತಿ ಕೋರ್ಸು. ಇದನ್ನ ನೀವು ಜಸ್ಟ್ ನಾಲೆಜ್ ಪರ್ಪಸ್ ಈ ವಿಡಿಯೋಗಳನ್ನು ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಮತ್ತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಯಾರಿಗೆ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಕಲಿಬೇಕು ಅಂತಂದು ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದರಲ್ಲಿ ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ತನಕ ನಾನು ನಿಮಗೆ ಏನ್ ನಮಗೆ ನಾಲೆಜ್ ಬೇಕಲ್ಲ ಮಾರ್ಕೆಟ್ ಬಗ್ಗೆ ಅದನ್ನ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದಾನೆ. ಓಕೆ, ಸೊ ಹೆಚ್ಚಿಗೆ ಟೈಮ್ ವೇಸ್ಟ್ ಮಾಡಿದೆ ನಿಮಗೆ. ನಾನು ಸ್ಟ್ರೇಟ್ ಅವೇ ಐ ವಿಲ್ ಟೇಕ್ ಯು ಟು ದ ಪ್ರೆಸೆಂಟೇಷನ್. ಓಕೆ, ಪ್ರೆಸೆಂಟೇಷನ್ ಮಾಡೋದ್ರಿಂದ ಈಸಿ ಅರ್ಥ ಆಗುತ್ತೆ, ಎಲ್ಲಿ ಏನ್ ಹೇಳ್ಬೇಕು, ಯಾವುದೇ ಪಾಯಿಂಟ್ ಮಿಸ್ ಆಗಲ್ಲ. ಓಕೆ, ಸೊ ಆದ್ರಿಂದ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಬ್ಲೂ ಪ್ರಿಂಟ್ ಆಫ್ ದಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್, ಫ್ರಮ್ ಫಂಡಮೆಂಟಲ್ ಮೆಕ್ಯಾನಿಕ್ಸ್ ಟು ಮ್ಯಾಕ್ರೋ ಎಕೋಸಿಸ್ಟಮ್, ಎ ವಿಜುವಲ್ ಗೈಡ್ ಟು ಹೌ ವೆಲ್ತ್ ಇಸ್ ಕ್ರಿಯೇಟೆಡ್, ಟ್ರೇಡೆಡ್ ಅಂಡ್ ಪ್ರೊಟೆಕ್ಟೆಡ್. ಸೊ ನೀವು ಮಾರ್ಕೆಟ್ ಅಲ್ಲಿ ಹಾಕಿದ್ರೆ ದುಡ್ಡೆಲ್ಲ ಕಳೆದೋಗುತ್ತೆ, ದುಡ್ಡೆಲ್ಲ ಹಾಳಾಗುತ್ತೆ, ತುಂಬಾ ಲಾಸ್ ಆಗುತ್ತೆ, ಹಿಂಗೆಲ್ಲ ಯೋಚನೆ ಮಾಡಿರ್ತಾರೆ. ಓಕೆ, ಆಕ್ಚುಲಿ ಇದು ಒಂದು ಇಕೋ ಸಿಸ್ಟಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ರೆ, ಯಾವ ರೀತಿ ಸಿಸ್ಟಮ್ ಇದೆ ಅಂದ್ರೆ, ನೀವು ಏನೇನು ರುಪಿ ಇನ್ವೆಸ್ಟ್ ಮಾಡ್ತೀರಲ್ಲ, ಸೊ ಆ ರುಪಿ ಎಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತೀರಾ. ಯಾಕೆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡ್ತೀರಾ? ಕಂಪ್ನಿಗಳಿಗೆ ತಾವು ಬಿಸ್ನೆಸ್ ಮಾಡ್ಲಿಕ್ಕೆ ದುಡ್ಡು ಬೇಕು. ಓಕೆ, ಸೊ ದುಡ್ಡು ಎದಕ್ಕೆ ಬೇಕಪ್ಪ ಅಂತಂದ್ರೆ ಎಕ್ಸ್ಪೆನ್ಷನ್ಗೆ ಆಗಲಿ, ಏನೇ ಆಗಲಿ. ಈಗ ನೋಡಿ, ಮೊದಲು ಅದಾನಿ ಎಂಟರ್ಪ್ರೈಸ್ ಅಂತ ಒಂದು ಕಂಪನಿ ಇತ್ತು. ಓಕೆ, ಈಗ ಅದರಲ್ಲಿ ಎಷ್ಟು ಸಬ್ಸಿಡರಿ ಆಗಿದೆ? ಅದಾನಿ ಗ್ರೀನ್ ಎನರ್ಜಿ ಅಂತೆ, ಅದಾನಿ ಪವರ್ ಅಂತೆ, ಅದಾನಿ ಪವರ್, ಅದಾನಿ ಗ್ರೀನ್ ಎನರ್ಜಿ, ಅದಾನಿ ಈ ಪವರ್ ರಿಲೇಟೆಡ್ ಒಂದು 4-5 ಕಂಪನಿ ಮಾಡಿಬಿಟ್ಟಿದ್ದಾರೆ ಅವರು. ಓಕೆ, ಸೊ ಆ ಕಂಪನಿಗಳಲ್ಲಿ ನೀವು ಇನ್ವೆಸ್ಟ್ ಮಾಡ್ಬೇಕಪ್ಪ ಅಂತಂದ್ರೆ ನೀವೇನ್ ಮಾಡ್ಬೇಕು? ಅದಕ್ಕೆ ಫಸ್ಟ್ ನಿಮ್ ದುಡ್ಡನ್ನ ಆ ಕಂಪನಿ ಇನ್ವೆಸ್ಟ್ ಮಾಡಿದ್ರೆ ನನ್ನ ಸೆಕ್ಯೂರಿಟಿಗೆ ಯಾರು ಇರ್ತಾರೆ, ನನ್ನ ಹೆಲ್ಪಿಗೆ ಯಾರು ಮಾಡ್ತಾರೆ, ಏನಾದ್ರೂ ಕಂಪನಿ ಬಂದಾಗ ನನಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಕಲಿಯೋದೇ ಸ್ಟಾಕ್ ಮಾರ್ಕೆಟ್ನ ಟ್ರೇಡಿಂಗ್ ನ ಮೇನ್ ಉದ್ದೇಶ. ಓಕೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಾನು ಯಾವುದೇ ಕಂಪನಿ ಸ್ಟಾಕ್ ಪರ್ಚೇಸ್ ಮಾಡಿದಾಗ ಅದು ನನಗೆ ಸೇಫ್ ಇರುತ್ತೋ, ಸೇಫ್ ಇರಲ್ವೋ ಅಂತ ಕೇಳ್ಬೋದು ನೀವು. ಓಕೆ, ಸೊ ಅದನ್ನೆಲ್ಲ ಮಾನಿಟರ್ ಮಾಡ್ಲಿಕ್ಕೆ ಒಂದು ಇಕೋ ಸಿಸ್ಟಮ್ ಇದೆ. ಆ ಇಕೋ ಸಿಸ್ಟಮ್ ಏನಪ್ಪಾ ಅಂತಂದ್ರೆ, ಆ ನೀವು ಇನ್ವೆಸ್ಟ್ ಮಾಡಿದ ದುಡ್ಡನ್ನ, ಓಕೆ, ನಾರ್ಮಲಿ ಬ್ರೋಕರೇಜ್ ಫರ್ಮ್ ಮುಖಾಂತರ, ಸೊ ದೇ ಇನ್ವೆಸ್ಟ್ ಇನ್ ದೋಸ್ ಕಂಪನೀಸ್. ಓಕೆ, ಅದರಲ್ಲಿ 2 ಟೈಪ್ ಇನ್ವೆಸ್ಟರ್ ಇರ್ತಾರೆ. ಒಂದು ರಿಟೇಲ್ ಇನ್ವೆಸ್ಟರ್ ಇರ್ತಾರೆ, ಇನ್ನೊಬ್ರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಇರ್ತಾರೆ. ರಿಟೇಲ್ ಇನ್ವೆಸ್ಟರ್ ಅಂದ್ರೆ ಯಾರು? ನಾನು, ನೀವು. ಓಕೆ, ನಮ್ಮ ಕೆಪಾಸಿಟಿ ಏನು? ಮ್ಯಾಕ್ಸಿಮಮ್ ಒಂದು 10 ಲಕ್ಷ ತನಕ ಇನ್ವೆಸ್ಟ್ ಮಾಡ್ಬೋದು, ಅಥವಾ 1 ಕೋಟಿ ಇನ್ವೆಸ್ಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಅಂತೂ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಬಟ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂದ್ರೆ ಯಾರು? ಅವರು 10,000 crore ಎಟ್ ಎ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡೋಂಥವ್ರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂತಾರೆ. ಅವರು FII ಆಗಿರ್ಬೋದು, DII ಆಗಿರ್ಬೋದು. DII ಅಂದ್ರೆ ಯಾರು? ನೀವೇನು ಮ್ಯೂಚುವಲ್ ಫಂಡ್ ತಗೊಂತೀರಲ್ಲ, ಆ ಮ್ಯೂಚುವಲ್ ಫಂಡ್ನ ನಿಮಗೆ ಒಂದು 20-25 ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿ, ಆ ಕಂಪ್ನಿಗಳ ಸ್ಟಾಕ್ಸ್ನ ಟೋಟಲ್ ವ್ಯಾಲ್ಯೂನ ಯೂನಿಟ್ಸ್ ಅಲ್ಲಿ ಡಿವೈಡ್ ಮಾಡಿ, ಆ ನಂಬರ್ ಆಫ್ ಯೂನಿಟ್ಸ್ ಏನಿರಲಿಲ್ಲ, NAV, ನೆಟ್ ಅಸೆಟ್ ವ್ಯಾಲ್ಯೂ, ಅದನ್ನ ನಿಮ್ಮ ಅಕೌಂಟಿಗೆ ಹಾಕ್ತಾರೆ. ಸೊ ದಟ್ ಈಸ್ ಕಾಲ್ಡ್ ಮ್ಯೂಚುವಲ್ ಫಂಡ್. ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ? ಒಂದು 100 ರೂಪಾಯಿ ಸ್ಟಾಕ್ ನೀವು ಬೈ ಮಾಡ್ತೀರಾ ಅಂದ್ರೆ, ಒಂದು ಕಂಪನಿಯಲ್ಲಿ ನೀವು ಒಬ್ಬ ಭಾಗಿದಾರ ಆಗ್ತೀರಾ, ಒಂದು ಒಬ್ಬ ಪಾರ್ಟ್ನರ್ ಆಗ್ತೀರಾ. ಅಂದ್ರೆ ಈಗ ಆ ಕಂಪನಿ ಸ್ಟಾಕ್ ಪ್ರೈಸ್ 100 ರೂಪಾಯಿ ಇವತ್ತಿದೆ ಅಂದ್ರೆ ಅದ್ರ ರಿಯಲ್ ವ್ಯಾಲ್ಯೂ ಏನಿದೆ ಅಂತ ನಿಮ್ಗೆ ಗೊತ್ತಿರಲ್ಲ. ಓಕೆ, ಆ ರಿಯಲ್ ವ್ಯಾಲ್ಯೂ ಗೊತ್ತಾಗಬೇಕಪ್ಪ. ಆ ಸ್ಟಾಕ್ ಮಾರ್ಕೆಟ್ ದಲ್ಲಿ ಆ ಪ್ರೈಸ್ ಅಲ್ಲಿ ನಾನು ತಗೊಂಡ್ರೆ ಅದು ಒಳ್ಳೆ ವ್ಯಾಲ್ಯೂನೋ, ಕಡಿಮೆ ವ್ಯಾಲ್ಯೂನೋ, ಜಾಸ್ತಿ ವ್ಯಾಲ್ಯೂನೋ ಅಂತ ಗೊತ್ತಾಗಬೇಕಂದ್ರೆ ನಾವು ಫಂಡಮೆಂಟಲಿ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಅದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಏನು, ಕಂಪನಿ ಬುಕ್ ವ್ಯಾಲ್ಯೂ ಏನು, ಪ್ರೆಸೆಂಟ್ ವ್ಯಾಲ್ಯೂ ಏನು, ಫ್ಯೂಚರ್ ಗ್ರೋತ್ ಏನಿದೆ, EPS ಏನಿದೆ, ಇದೆಲ್ಲ ಸ್ಟಡಿ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತಾ ಹೋಗ್ತೀನಿ. ಬಟ್ ಅದಕ್ಕಿಂತ ಮೊದಲು ಈ ಇಕೋ ಸಿಸ್ಟಮ್ ಇದೆಯಲ್ಲ, ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ಕೊಳ್ಳಿ. ಓಕೆ, ಇಲ್ಲಿ ಬ್ಯಾಂಕ್ಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಸಹ ಇನ್ವೆಸ್ಟ್ ಮಾಡ್ತಾವೆ. ಬ್ರೋಕರೇಜ್ ಫರ್ಮ್ ಮುಖಾಂತರ ನಾವು ಫಂಡ್ ನ ಇನ್ವೆಸ್ಟ್ ಮಾಡ್ತೀವಿ. ಅಂದ್ರೆ ನಾವು 1 ರೂಪಾಯಿಯಿಂದ ಇನ್ವೆಸ್ಟ್ ಮಾಡ್ತೀನಪ್ಪ ಅಂದ್ರೆ ದಟ್ ಹ್ಯಾಸ್ ಟು ಗೋ ಥ್ರೂ ವಿತ್ ಬ್ರೋಕರ್. ಡೈರೆಕ್ಟ್ಲಿ ಹೋಗ್ಬಿಟ್ಟು ನಾನು ರಿಲಯನ್ಸ್ ಸ್ಟಾಕ್ ತಗೊಂಡು ಅಂಗಡಿಯಲ್ಲಿ ಹೋಗಿ ನಾವು ರಿಲಯನ್ಸ್ ಸ್ಟಾಕ್ ಕೊಡಪ್ಪ ಅಂಗಡಿಯಲ್ಲಿ ಯಾರು ಕೊಡಲ್ಲ ನಿಮಗೆ. ಓಕೆ, ಸೊ ನೀವು ಬ್ರೋಕರೇಜ್ ಮುಖಾಂತರ ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಲೇಬೇಕು. ಅದಿಲ್ದೇ ನೀವು ಯಾವುದೇ ಕಂಪ್ನಿಯಲ್ಲಿ ಶೇರ್ನ ಪರ್ಚೇಸ್ ಮಾಡೋದಾಗ್ಲಿ, ಸೇಲ್ ಮಾಡೋದಾಗ್ಲಿ ಆಗಲ್ಲ. ಓಕೆ, ಇಂಪಾರ್ಟೆಂಟ್ ಥಿಂಗ್. ಸೆಕೆಂಡ್ ಏನಪ್ಪಾ ಅಂತಂದ್ರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ ದುಡ್ಡು ಅದು ಕ್ಲಿಯರಿಂಗ್ ಕಾರ್ಪೊರೇಷನ್ ಮುಖಾಂತರ NSDL, CDSL ಅಂತ ಡಿಪಾಸಿಟರಿ ಇರುತ್ತೆ. ಸೊ ಅದ್ರ ಮುಖಾಂತರ ಇನ್ವೆಸ್ಟ್ ಆಗುತ್ತೆ ದುಡ್ಡು.
ಅವ್ರು ಏನ್ ಮಾಡ್ತಾರೆ, NSE BSE ಎಕ್ಸ್ಚೇಂಜ್ ಮುಖಾಂತರ ಆ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇದನ್ನೆಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಲ್ಲೋ, ನೀವೆಲ್ಲ ಇನ್ವೆಸ್ಟ್ ಮಾಡಿದ್ದು ಪ್ರಾಪರ್ ಆಗಿ ನಿಮಗೆ ಶೇರ್ ಸರ್ಟಿಫಿಕೇಟ್ ಸಿಗ್ತಾ ಇದೆಯಲ್ಲೋ, ನಿಮ್ಮ ಡಿಮ್ಯಾಟ್ ಅಲ್ಲಿ ಅಕೌಂಟ್ ಅಲ್ಲಿ ಈ ಕಂಪ್ನಿ ಶೇರ್ ಇದೆಯಲ್ಲೋ, ಇದನ್ನೆಲ್ಲ ಮಾನಿಟರ್ ಮಾಡೋ ಕೆಲಸ ಯಾವ್ದಪ್ಪ, ದಟ್ ಈಸ್ ಸೆಬಿ. ಸೊ ದೇ ಎನ್ಶೋರ್ ದ್ಯಾಟ್ ಆಲ್ ದೀಸ್ ಥಿಂಗ್ಸ್ ಆರ್ ರನ್ ಸ್ಮೂತ್ಲಿ. ಇವೆಲ್ಲ ಸ್ಮೂತ್ ಆಗಿ ರನ್ ಆಗ್ತಾ ಅಂತ ನೋಡೋದು, ಮತ್ತೆ ಅದಕ್ಕೆ ಗೈಡ್ಲೈನ್ಸ್ ಕೊಡೋದು, ಅದಕ್ಕೆ ರೆಗ್ಯುಲೇಷನ್ ತರೋದು, ಅದೆಲ್ಲ ಸೆಬಿ ಮಾನಿಟರ್ ಮಾಡ್ತಾ ಇರುತ್ತೆ. ಓಕೆ, ಇವರೆಲ್ಲ ನೀವೇನು ಬ್ರೋಕರೇಜ್ ಕೊಡ್ತೀರಿ, ನೀವೇನು ಟ್ಯಾಕ್ಸಸ್ ಎಲ್ಲ ಕೊಡ್ತೀರಿ, ಅದೆಲ್ಲ ಬಂದ್ಬಿಟ್ಟು ಈ NSDL CDSL ಮುಖಾಂತರ ಆಗುತ್ತೆ. ನೀವು ಒಂದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಸಹ, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರು ಸಹ NSDL ಮತ್ತು CDSL ಇದನ್ನೆಲ್ಲ ಟ್ರಾನ್ಸಾಕ್ಷನ್ ಎಲ್ಲ ಮಾಡೋದು ಅದರ ಜವಾಬ್ದಾರಿ. ಕ್ಲಿಯರಿಂಗ್ ಕಾರ್ಪೊರೇಷನ್ ಏನಪ್ಪಾ ಅಂದ್ರೆ, ಈಗ ನಾನು ಒಂದು 1000 ಶೇರ್ ಬೈ ಮಾಡಿರ್ತಾನೆ, ಒಬ್ರು ನನಗೆ ಸೆಲ್ ಮಾಡಕ್ ಒಪ್ಪಿರ್ತಾರೆ. ಈಗ ನಾನು ಬೈ ಮಾಡಿದ್ದವ್ರನ್ನ, ಇಲ್ಲಪ್ಪ ನಾನು ಕೊಡಲ್ಲ, ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಆಮೇಲೆ ನಾ ಕೊಡ್ತೇನೆ ಅಂದ್ರೆ ನಡೆಯಲ್ಲ. ನೀನು ಆ ಪ್ರೈಸ್ಗೆ ಸೆಲ್ ಮಾಡಿದಿ ಅಂದ್ಮೇಲೆ ಆ ಪ್ರೈಸ್ ನೀವು ಕೊಡ್ಲೇಬೇಕು. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಕ್ಲಿಯರಿಂಗ್ ಕಾರ್ಪೊರೇಷನ್ ಟು ಎನ್ಶೂರ್ ದಟ್ ಯು ಆರ್ ಗೆಟಿಂಗ್ ದೋಸ್ ಸ್ಟಾಕ್ಸ್ ಫ್ರಮ್ ದೋಸ್ ಕಂಪನೀಸ್. ಓಕೆ, ದೋಸ್ ಸೆಲ್ಲರ್ಸ್, ನಾಟ್ ಕಂಪನೀಸ್, ದೋಸ್ ಸೆಲ್ಲರ್ಸ್, ಯಾರು ಸೆಲ್ ಮಾಡ್ತಾ ಇರ್ತಾರಲ್ಲ. ಯಾಕಂದ್ರೆ ಮಾರ್ಕೆಟ್ ಅಂದ್ರೆ ಏನೋ, ಒಂದ್ ಕಡೆ ಬಯರ್ ಇರಬೇಕು, ಒಂದ್ ಕಡೆ ಸೆಲ್ಲರ್ ಇರಬೇಕು. ಯಾರಾದ್ರೂ ಸೆಲ್ ಮಾಡಿದಾಗ ತಾನೇ ನೀವು ಬೈ ಮಾಡೋದು. ನೀವು ಬೈ ಮಾಡಿದಾಗ ಯಾರೊಬ್ರು ಸೆಲ್ಲರ್ ಇದ್ರೆ ಮಾತ್ರ ನೀವು ಬೈ ಮಾಡಕ್ ಸಾಧ್ಯ. ಆದ್ರಿಂದ ಎಷ್ಟೋ ಸ್ಟಾಕ್ಗಳಲ್ಲಿ, ಪೆನಿ ಸ್ಟಾಕ್ಗಳಲ್ಲಾಗಲಿ, ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ನೀವು ಬೈ ಮಾಡಿರ್ತೀರ, ಸೆಲ್ ಮಾಡಕ್ ಹೋದಾಗ ಬೈಯರೇ ಇರಲ್ಲ. ಸೊ ಆ ರೀತಿ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ನಿಫ್ಟಿ 500 ಇನ್ ಕಂಪ್ನಿಗಳು ಇರ್ತಾವಲ್ಲ, ಆ ಟಾಪ್ 500 ಕಂಪ್ನಿ ಇನ್ವೆಸ್ಟ್ ಮಾಡೋದು ಆಲ್ವೇಸ್ ಬೆಟರ್. ಅಥವಾ ನಿಮ್ಮ ಕೆಪಾಸಿಟಿ, ಇನ್ವೆಸ್ಟ್ಮೆಂಟ್ ಮಾಡಿ ಹೋಲ್ಡ್ ಮಾಡೋ ಕೆಪಾಸಿಟಿ ಇತ್ತಪ್ಪ ಅಂದ್ರೂ ಸಹ ಏನು ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಲೋವರ್ ಸರ್ಕ್ಯೂಟ್ ಅಪ್ಪರ್ ಸರ್ಕ್ಯೂಟ್ ಆಗ್ತಾ ಇರುತ್ತೆ. ಲೋವರ್ ಸರ್ಕ್ಯೂಟ್ ಆತಪ್ಪ ಅಂತಂದ್ರೆ ನಿಮಗೆ ಸೆಲ್ ಮಾಡಕ್ಕೆ ಅವಕಾಶನೇ ಸಿಗಲ್ಲ. ಅಪ್ಪರ್ ಸರ್ಕ್ಯೂಟ್ ಆದ್ರೆ ಬೈ ಮಾಡೋ ಅವಕಾಶ ಸಿಗಲ್ಲ. ಆ ಸರ್ಕ್ಯೂಟ್ಗಳು ಯಾವಾಗ ಕ್ರಿಯೇಟ್ ಆಗ್ತಾವ ಅಂದ್ರೆ, ಯಾವ ಕಂಪ್ನಿ ಸ್ಟಾಕ್ಗಳಲ್ಲಿ ಜಾಸ್ತಿ ಡಿಮಾಂಡು ಮತ್ತು ಕಡಿಮೆ ಡಿಮಾಂಡ್ ಇರುತ್ತೆ ಆ ಟೈಮ್ನಲ್ಲಿ. ಓಕೆ, ಸೊ ರಿಟೇಲ್ ಇನ್ವೆಸ್ಟ್ ಆಗಲಿ, ಇನ್ಸ್ಟಿಟ್ಯೂಟ್ ಇನ್ವೆಸ್ಟ್ ಆಗಲಿ, ಅವರು ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡೋದು ಬ್ರೋಕರೇಜ್ ಫರ್ಮ್ ಮುಖಾಂತರ ಮತ್ತು ಕ್ಲಿಯರಿಂಗ್ ಕಾರ್ಪೊರೇಷನ್ ಮುಖಾಂತರ, ಮತ್ತೆ NSDL CDSL ಅಂತ ಅವು ನಿಮ್ಮ ಸೆಟ್ಲ್ಮೆಂಟ್ ಎಲ್ಲ ಅವ್ರು ನೋಡ್ಕೊಂತಾರೆ. ಓಕೆ, ಸೊ ಈ ನಾವೇನೇ ಡೀಲ್ ಮಾಡಂಗಿದ್ರು ಇಂಡಿಯಾದಲ್ಲಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಫಾರ್ ಸ್ಟಾಕ್ಸ್ ಅಂಡ್ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ಡೆರಿವೇಟಿವ್ಸ್ ಅಲ್ಲೆಲ್ಲ ಮಾಡ್ಲಿಕ್ಕೆ. ಬಟ್ ದೇರ್ ಇಸ್ ಒನ್ ಮೋರ್ ಎಕ್ಸ್ಚೇಂಜ್, ಅದು MCX ಅಂದ್ರೆ ಕಮಾಡಿಟಿ ಡೀಲ್ ಮಾಡುತ್ತೆ. ಈಗ NSE ಸಹ ಕಮಾಡಿಟಿ ಸ್ಟಾರ್ಟ್ ಮಾಡಿದೆ, ಮೊದಲಿರ್ಲಿಲ್ಲ. ಆಮೇಲೆ ಸೆಬಿ ರೂಲ್ ಏನಪ್ಪಾ ಅಂತಂದ್ರೆ, ಇವೆಲ್ಲ ಸ್ಮೂತ್ ಆಪರೇಷನ್ ಆಗ್ತಾ ಇದೆ. ಇದನ್ನೆಲ್ಲ ನಾವು ಪ್ರಾಪರ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀವಿ. ಇದ್ರಲ್ಲಿ ಏನು ಸ್ಕ್ಯಾಮ್ ನಡೀತಾ ಇಲ್ಲ, ಅಥವಾ ಯಾರಿಗೂ ಮೋಸ ಮಾಡ್ತಾ ಇಲ್ಲ, ಯಾರೋ ತಗೊಂಡು ಯಾರು ಸೆಲ್ ಮಾಡ್ತಾ ಇಲ್ಲ. ಸೊ ಅದನ್ನೆಲ್ಲ ಯಾರು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ, ಅವ್ರು ಕರೆಕ್ಟ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದಾರಲ್ಲ, ಅದನ್ನೆಲ್ಲ ನೋಡೋದು ಸೆಬಿದ್ ಕೆಲಸ. ಓಕೆ, ಸೊ ಇದು ಈ ಫಸ್ಟ್ ಒಂದು ಬೇಸಿಕ್. ಇದಾದ್ಮೇಲೆ ಮಾರ್ಕೆಟ್ ಪ್ಲೇಸ್ ಅಲ್ಲಿ ಓನರ್ಶಿಪ್ ಹೆಂಗಿರುತ್ತೆ ಅಂತ ನಾವು ನೋಡೋದಾದ್ರೆ, ಓಕೆ, ಇನ್ವೆಸ್ಟರ್, ಓಕೆ, ದ ಪರ್ಚೇಸ್ ಶೇರ್ಸ್ ಟು ಬೀಟ್ ಇನ್ಫ್ಲೇಷನ್ ಅಂಡ್ ಜನರೇಟ್ ಪ್ಯಾಸಿವ್ ವೆಲ್ತ್. ಈಗ ನಾರ್ಮಲಿ ಫಿಕ್ಸ್ ಡಿಪಾಸಿಟ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡ್ತಾವಲ್ಲ, ಫಿಕ್ಸ್ ಡಿಪಾಸಿಟ್ ಯಾಕೆ ಇನ್ವೆಸ್ಟ್ ಮಾಡ್ತೇವೆ ಅಂದ್ರೆ, ನಮಗೆ ಒಂದು ಗ್ಯಾರಂಟಿಡ್ ರಿಟರ್ನ್ ಸಿಗುತ್ತೆ ಅಂತ. ವೆನ್ ಎವರ್ ಯು ಸೇ ಟಾಕ್ ಅಬೌಟ್ ಗ್ಯಾರಂಟಿ, 6 to 7% ಇಂದ ಜಾಸ್ತಿ ರಿಟರ್ನ್ ಯಾರು ಕೊಡಕ್ ಹೋಗಲ್ಲ. ಓಕೆ, ಈವನ್ ಬ್ಯಾಂಕ್ ಅಲ್ಲೂ ಸಹ, ಈಗ ನೀವು ರೀಸೆಂಟ್ಲಿ ನೀವು ನೋಡಿರ್ಬೋದು, ಕೋಟಕ್ ಮಹೀಂದ್ರ ಬ್ಯಾಂಕ್ ಆಗಲಿ, ಆಮೇಲೆ IDFC ಫಸ್ಟ್ ಬ್ಯಾಂಕ್ ಅಲ್ಲಿ. ಸೊ ಕಂಪ್ನಿಗಳು ಅಂದ್ರೆ ಗೌರ್ಮೆಂಟ್ ಇನ್ವೆಸ್ಟ್ ಮಾಡಿ ದುಡ್ಡೇ ಅವ್ರಿಗೆ ಸಿಕ್ಕಿರ್ಲಿಲ್ಲ. ಒಂದು ಕೋಟಕ್ ಮಹೀಂದ್ರ ಬ್ಯಾಂಕ್ ರೀಸೆಂಟ್ಲಿ ಒಂದು ಸ್ಕ್ಯಾಮ್ ಬಂದಿತ್ತು. ಅದರಲ್ಲಿ ಅವ್ರು ಏನ್ ಹೇಳಿದ್ರಪ್ಪ ಅಂತಂದ್ರೆ, ಸೊ ಯಾರು ಎಂಪ್ಲಾಯಿ ಅವ್ರ ಇನ್ವೆಸ್ಟ್ಮೆಂಟ್ ತಮ್ಮ ಅಕೌಂಟಿಗೆ ಹಾಕ್ಸ್ಕೊಂಡ್ಬಿಟ್ಟು ದುಡ್ಡನ್ನ ಕಂಪ್ನಿ ಕಡೆಯಿಂದ, ಬ್ಯಾಂಕ್ ಕಡೆಯಿಂದ ರಿಸಿಪ್ಟ್ ಕೊಟ್ಟಿದ್ದಾರೆ, ಅಲ್ಲಿ ಹೋಗಿ ಅವ್ರು ವಿಡ್ರಾ ಮಾಡಕ್ ಹೋದ್ರೆ ಅವ್ರು ದುಡ್ಡೇ ಇಲ್ಲ ಅಕೌಂಟ್ ಅಲ್ಲಿ. ಓಕೆ, ಸೊ ಆ ರೀತಿನೂ ಆಗ್ತಾ ಇರತ್ತೆ. ಸೊ ಇವೆಲ್ಲ ಆಗಿದೆ. ಆದ್ರಿಂದ ಸೊ ಯಾವ್ದ್ರಲ್ಲೂ ಸಹ ನೀವು ಗ್ಯಾರಂಟಿ ಅಂತ ಏನ್ ಹೇಳ್ತಿರಲ್ಲ, ಸೊ ಗ್ಯಾರಂಟಿ ಈಸ್ ಹ್ಯಾವಿಂಗ್ ಎ ಸರ್ಟನ್ ಕ್ಲಾಸ್. ಓಕೆ, ಸಬ್ಜೆಕ್ಟ್ ಟು ಮಾರ್ಕೆಟ್ ಕಂಡೀಷನ್. ಗ್ಯಾರಂಟಿಗೂ ಸಹ, ನಾನ್ ಗ್ಯಾರಂಟಿಗೂ ಸಹ ಸಬ್ಜೆಕ್ಟ್ ಟು ಮಾರ್ಕೆಟ್ ಕಂಡೀಷನ್. ಸೊ ಇದನ್ನೆಲ್ಲ ನೀವು ನೋಡ್ಬೇಕಾಗತ್ತೆ. ಇಲ್ಲಪ್ಪ ನಾ FD ಹಾಕಿದ್ದೀನಿ, ಗ್ಯಾರಂಟಿ ಅಂದ್ರೆ ಯಾರೋ 100ರಲ್ಲಿ ಒಬ್ರಿಗೆ ಆ ರೀತಿ ಆಗಿರ್ಬೋದು, ಎಲ್ಲರಿಗೂ ಪ್ರಾಬ್ಲಮ್ ಇರಲ್ಲ. ಬಟ್ FD ಅಲ್ಲಿ ನಿಮ್ಗೆ ಪೋಸ್ಟ್ ಟ್ಯಾಕ್ಸ್ ಡಿಡಕ್ಷನ್ ಅದೆಲ್ಲ ಆಗಿ ನಿಮ್ಗೆ ದುಡ್ಡು ಸಿಗುತ್ತೆ. ಪ್ಲಸ್ ಕಡಿಮೆ ರೇಟ್ ಆಫ್ ಇಂಟ್ರೆಸ್ಟ್, ಇನ್ಫ್ಲೇಷನ್ ಬೀಟ್ ಆಗಲ್ಲ. ಸೊ ನಮಗೆ ಇನ್ಫ್ಲೇಷನ್ ಬೀಟ್ ಆಗ್ಬೇಕಪ್ಪ ಅಂತಂದ್ರೆ ವಿ ಹ್ಯಾವ್ ಟು ಟೇಕ್ ರಿಸ್ಕ್, ವಿ ಹ್ಯಾವ್ ಟು ಇನ್ವೆಸ್ಟ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಬರೀ ಸ್ಟಾಕ್ ಮಾರ್ಕೆಟ್ ಅಲ್ಲ, ಅದರಲ್ಲೂ ಸಹ ತುಂಬಾ ಡಿಫ್ರೆಂಟ್ ಇನ್ವೆಸ್ಟ್ಮೆಂಟ್ ಅವೆನ್ಯೂಸ್ ಇದಾವು. ಅದನ್ನ ಬರ್ಬರ್ತಾ ನಾನು ನಿಮ್ಗೆ ಹೇಳ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ತನಕ ಫಸ್ಟ್ ಬೇಸಿಕ್ಸ್, ನಾವ್ ಇಲ್ಲಿಂದ ಏನ್ ಮಾಡ್ಬೇಕು ಅನ್ನೋ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಓಕೆ, ಈಗ ನಾನು ಒಂದು ಕಂಪ್ನಿ ಸ್ಟಾರ್ಟ್ ಮಾಡಿದ್ದೀನಿ, ಕಂಪ್ನಿ ನಡೆಸಲಿಕ್ಕೆ ದುಡ್ಡು ಬೇಕು. ಅದಕ್ಕೆ ನಾನು ಏನ್ ಮಾಡ್ತೇನಪ್ಪ ಅಂತಂದ್ರೆ, ನನಗೆ 1 ಲಕ್ಷ ರೂಪಾಯಿ ಬೇಕಪ್ಪ ಅಂತಂದ್ರೆ 1,000 ಶೇರ್ನ ನಾನು ಇಶ್ಯೂ ಮಾಡ್ತೇನೆ. ಸೊ ನಿಮಗೆಲ್ಲ ಇನ್ವೆಸ್ಟ್ ಮಾಡಕ್ ಹೇಳ್ತೇನೆ. ಸೊ ಅವಾಗ ನೀವೆಲ್ಲ ಬಂದ್ಬಿಟ್ಟು ಏನ್ ಮಾಡ್ತೀರಾ,
ನಮ್ಮ ಕಂಪ್ನಿ ಶೇರ್ ತಗೊಂತೀರಾ, ಆ ಶೇರ್ ತಗೊಂಡಾಗ ಆ ಕ್ಯಾಪಿಟಲ್ ತಗೊಂಡು ನಾನು ನನ್ನ ಕಂಪ್ನಿನ ಡೆವಲಪ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀನಿ. ಸೊ ಈಗ ಏನಾಗಿದೆ ಅಂದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಸೊ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಿದ್ರು ನೀವು ಟ್ಯಾಕ್ಸ್ ಕಟ್ಟಬೇಕು, ವಿಡ್ರಾ ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕು, ಪ್ರಾಫಿಟ್ ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕು, ಲಾಸ್ ಮಾಡಿದ್ರು ಟ್ಯಾಕ್ಸ್ ಕಟ್ಟಬೇಕು. ಸೊ ಈ ಪರಿಸ್ಥಿತಿ ಇದ್ದಾಗಿ ಕಂಪನಿ ಗ್ರೋತ್ಗೆ ಎಫೆಕ್ಟ್ ಆಗುತ್ತೆ. ಓಕೆ, ಅಂದ್ರೆ ಕಂಪ್ನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿಲ್ಲ ಅಂದ್ರೆ ಕಂಪ್ನಿ ಗ್ರೋತ್ ಹೆಂಗಾಗುತ್ತೆ, ಅವರು ಹೌ ದೇ ವಿಲ್ ಎಕ್ಸ್ಪಾಂಡ್ ದ ಬಿಸ್ನೆಸ್. ಓಕೆ, ಸೊ ಯಾರಾಗ್ಲಿ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ ದೇ ಆರ್ ಹೈ ರಿಸ್ಕ್ ಟೇಕರ್. ಅವ್ರೇನು ಬಂದು ನಾಳೆ ನಾನು ಕರೋಡಪತಿ ಆಗ್ಬೇಕಂತ ಯಾರು ಬಂದು ಇನ್ವೆಸ್ಟ್ ಮಾಡಲ್ಲ. ಓಕೆ, ಅವ್ರೇನ್ ತಿಳ್ಕೊಂತಾರೆ 6% ಬದಲಿ ನನಗೆ ಒಂದು 10 to 15% ರಿಟರ್ನ್ ಸಿಗುತ್ತೆ ಅಂತ ತಿಳ್ಕೊಂಡು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡ್ತಾರೆ. ಓಕೆ, ಸೊ ಅಂತವರಿಗೆ ಸ್ಟಾಕ್ ಮಾರ್ಕೆಟ್ ಫಾರ್ ಎಕ್ಸಾಂಪಲ್ ಈಗ ITC ಕಂಪನಿ ಆಗಲಿ ಇವೆಲ್ಲ ಬಂದಾಗ ಕಂಪ್ನಿಗಳಲ್ಲ. ಓಕೆ, ಸೊ ಕಡಿಮೆ ಪ್ರೈಸಿಗೆ ಬಂದಾಗ ITC ಸ್ಟಾಕ್ ತಗೊಂತಾ ಇರ್ತಾರೆ. ಸೊ ಸಿ ವಾಟ್ ಎವರ್ ದ ಸ್ಟಾಕ್ ನೇಮ್ ಐ ಆಮ್ ಟೇಕಿಂಗ್, ದಿಸ್ ಇಸ್ ನಾಟ್ ಇನ್ವೆಸ್ಟ್ಮೆಂಟ್ ರೆಕಮೆಂಡೇಶನ್ ಫಾರ್ ಎನಿಬಡಿ, ಪ್ಲೀಸ್ ನೋಟ್, ದಿಸ್ ಇಸ್ ಜಸ್ಟ್ ಅನ್ ಎಕ್ಸಾಂಪಲ್ ಐ ಆಮ್ ಗಿವಿಂಗ್. ಓಕೆ, ಸೊ ಆ ಕಂಪ್ನಿಲಿ ಇನ್ವೆಸ್ಟ್ ಮಾಡಿದ್ರೆ ನನಗೆ ಮುಂದೆ ಏನಾದರೂ ಒಂದು ಡಿವಿಡೆಂಡ್ ಸಿಗುತ್ತೆ, ಒಂದು ಬೋನಸ್ ಸಿಗುತ್ತೆ, ಶೇರ್ ಸ್ಪ್ಲಿಟ್ ಆಗ್ಬೋದು, ಏನೇನೋ. ಅಂದ್ರೆ ಸಿ ವೆನ್ ಎವರ್ ಯು ಬೈ ಎನಿ ಕಂಪನಿ ಸ್ಟಾಕ್, ಯು ಆರ್ ಬಿಕಮಿಂಗ್ ಎ ಓನರ್ ಆಫ್ ದಟ್ ಕಂಪನಿ, part of the company. You are a part. You will be allowed to vote in the company. ಓಕೆ, ಕಂಪ್ನಿಲಿ ಏನಾದರೂ ಡಿಸಿಷನ್ ತಗೋಬೇಕಪ್ಪ ಅಂದ್ರೆ ವೋಟಿಂಗ್ ಅಂತ ಕರೀತಾರೆ. ನೀವು ಅಲ್ಲಿ ವೋಟ್ ಹಾಕಕ್ಕೆ ನಿಮಗೆ ಹಕ್ಕಿರುತ್ತೆ, ಯಾಕಂದ್ರೆ ನೀವು ಕಂಪ್ನಿ ಓನರ್ ಆಗಿರ್ತೀರ ಅಲ್ಲಿ. ಓಕೆ, ಅದೇ ನೀವು ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ನೀವು ಓನರ್ ಅಲ್ಲ. ಓಕೆ, ಯು ಆರ್ ಗ್ಯಾಂಬ್ಲರ್. ಓಕೆ, ಸೊ ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡೋರು ಯಾರಪ್ಪ ಅಂದ್ರೆ ಗ್ಯಾಂಬ್ಲರ್. ಸೊ ಅದು ಯಾಕೆ ಆಪ್ಷನ್ಸ್ ಯಾಕೆ ಬಂತಪ್ಪ ಅಂತಂದ್ರೆ, ನನ್ನ ಹತ್ರ ಈಗ ಫಾರ್ ಎಕ್ಸಾಂಪಲ್ 10 ಲಕ್ಷ ರೂಪಾಯಿದ್ದು ಶೇರ್ ಇದೆ ರಿಲಯನ್ಸ್. ಮಾರ್ಕೆಟ್ ಬೀಳ್ತಾ ಇದೆ, ನಾನು ಸೆಲ್ ಮಾಡಕ್ಕೆ ಇಷ್ಟ ಇಲ್ಲ. ಅದಕ್ಕೆ ಏನ್ ಮಾಡ್ತೇನೆ ಅಂದ್ರೆ ಒಂದು ಪುಟ್ ಆಪ್ಷನ್ ತಗೊಂಡು ಕುತ್ಕೊಂಡ್ಬಿಡ್ತೇನೆ, ಅಥವಾ ಹೆಜ್ಜ್ ಮಾಡ್ತೇನೆ. ನಾನು ಹೆಜ್ಜಿಂಗಿಗೆ ಆಪ್ಷನ್ ಅಂತ ಬಂದಿರೋದು, ಸೊ ಟ್ರೇಡಿಂಗಿಗೆಲ್ಲ ಆಪ್ಷನ್ ಬಂದಿರೋದು, ಹೆಜ್ಜ್ ಮಾಡಕ್ಕೆ ಆಪ್ಷನ್ ಬಂದಿರೋದು. ಸೊ ಆದ್ರಿಂದ ಆಪ್ಷನ್ಸ್ ಇಸ್ ನಾಟ್ ಎ ಟ್ರೇಡಿಂಗ್ ಇನ್ಸ್ಟ್ರೂಮೆಂಟ್. ಆಪ್ಷನ್ ಈಸ್ ಅನ್ ಆಪ್ಷನ್ ಫಾರ್ ಸಂಬಡಿ ದೋಸ್ ಹು ಡೋಂಟ್ ಹ್ಯಾವ್ ಎನಿ ಆಪ್ಷನ್. ಓಕೆ, ಸೊ ಅದನ್ನ ಅರ್ಥ ಮಾಡ್ಬೇಡಿ. ಓಕೆ, ಸೊ ನೆಕ್ಸ್ಟ್ ಇನ್ವೆಸ್ಟಿಂಗ್ ವರ್ಸಸ್ ಟ್ರೇಡಿಂಗ್. ಇನ್ವೆಸ್ಟಿಂಗ್ ಅಂದ್ರೇನು, ಟ್ರೇಡಿಂಗ್ ಅಂದ್ರೇನು? ಒಬ್ಬ ಎಕ್ಸಾಂಪಲ್, ಅಮಾನ್ ಇಸ್ ದ ಇನ್ವೆಸ್ಟರ್. ಹಿ ಫೋಕಸ್ ಕಂಪನಿ ಫಂಡಮೆಂಟಲ್ ಮೇಲೆ ಫೋಕಸ್ ಮಾಡಿಬಿಟ್ಟು 1 to 10 year ಇನ್ವೆಸ್ಟ್ಮೆಂಟ್ ಆರಿಜಿನ್ ಇಟ್ಕೊಂಡ್ಬಿಟ್ಟು ಒಂದು 10 ವರ್ಷ ಇನ್ವೆಸ್ಟ್ ಮಾಡೋಣ ಅಥವಾ ಒಂದು 5 ವರ್ಷ ಇನ್ವೆಸ್ಟ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ಅವ್ರು ಇನ್ವೆಸ್ಟ್ ಮಾಡ್ತಾರೆ. ಅವ್ರೇನಪ್ಪಾ ಅಂದ್ರೆ 100 rupees ಸ್ಟಾಕ್ ನ ಬೈ ಮಾಡ್ತಾರೆ, ಹೋಲ್ಡ್ ಫಾರ್ ಟಿಲ್ ದಟ್ ಪ್ರೈಸ್ ಗೋಸ್ ಅಪ್ ಟು 500 rupees. ಅವರು ರಿಸ್ಕ್ ಲೋ ಟು ಮೀಡಿಯಂ ಇರುತ್ತೆ. ಒಂದು ಕಂಪ್ನಿ ಸ್ಟಾಕ್ ನ ಕಂಪನಿಯನ್ನು ಪ್ರಾಪರ್ ಆಗಿ ಅನಾಲಿಸಿಸ್ ಮಾಡಿ ಫಂಡಮೆಂಟಲಿ ಅದ್ರ ಇಂಟ್ರೆನ್ಸಿಕ್ ವ್ಯಾಲ್ಯೂ, ಬುಕ್ ವ್ಯಾಲ್ಯೂ, PE ರೇಷಿಯೋ, PG ರೇಷಿಯೋ ಎಲ್ಲ ಸ್ಟಡಿ ಮಾಡಿಬಿಟ್ಟು ಅದಾದ್ಮೇಲೆ ಅವ್ರು ಇನ್ವೆಸ್ಟ್ ಮಾಡಿ ಒಂದು 8-10 ವರ್ಷ ವೇಟ್ ಮಾಡಿ ರಿಟರ್ನ್ ತಗೊಂತಾರಲ್ಲ. ಸೊ ದೇ ಆರ್ ಆಲ್ ಕಾಲ್ಡ್ ದ ಇನ್ವೆಸ್ಟರ್ಸ್. ದನ್ ರಾಹುಲ್ ಈಸ್ ಎ ಟ್ರೇಡರ್. his main aim is to make money every day. What he does, he focus on price movement ಅಥವಾ ಸಮ್ ಫ್ಯೂ ಡೇಸ್ he want to trade. ಓಕೆ, ಟೈಮ್ ಹೊರಜೆ ಮಿನಿಟ್ಸ್ ಟು ಡೇಸ್, ಒಂದು ವಾರ, ಒಂದು ತಿಂಗಳು ಹಿಂಗೆ ಇಟ್ಕೋಬಹುದು ಅವರು. ಸೊ 100 rupees ಶೇರ್ ಮಾಡಿ 150 ರೂಪಾಯಿ, 5 ರೂಪಾಯಿ ಬಂದ್ಬಿಟ್ಲಿ ಸೆಲ್ ಮಾಡೋದು. ಅದಕ್ಕೆ ರಿಸ್ಕ್ ಲೆವೆಲ್ ಹೈ ಇರುತ್ತೆ. ಸೊ ಯಾರು ಹೈ ರಿಸ್ಕ್ ಟೇಕ್ ಇರ್ತಾರಲ್ಲ ಅವರು ಟ್ರೇಡರ್ ಅಂತ ಹೇಳ್ತಾರೆ. ಓಕೆ, ಸೊ ಟ್ರೇಡರ್ಸ್ ಮೇಕ್ ಇನ್ಕಮ್ ಬಟ್ ಇನ್ವೆಸ್ಟರ್ಸ್ ಬಿಲ್ಡ್ ವೆಲ್ತ್. ಓಕೆ, ಸೊ ಯಾರೇ ನೀವು ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿರ್ಬೋದು, ರಾಕೇಶ್ ಜುಂಜುನ್ವಾಲಾ ಆಗಲಿ ಅಥವಾ ಯಾರೇ ಎನಿಬಡಿ ಯು ಟಾಕ್ ಅಬೌಟ್ ರಾಕೇಶ್, ನಮ್ಮ ಧಮಾನಿ ಸಾಹೇಬ್ರಾಗ್ಲಿ, ಯಾರಾಗ್ಲಿ, ಅವರೆಲ್ಲ ಅವ್ರು ಯಾರು ಇನ್ವೆಸ್ಟರ್, ದೇ ಆರ್ ನಾಟ್ ಟ್ರೇಡರ್. ಓಕೆ, ಅವರೆಲ್ಲ ಏನ್ ಮಾಡ್ತಾರೆ, ಒಂದು ಕಂಪ್ನಿ ಸ್ಟಾಕ್ ತಗೊಂಡ್ಬಿಟ್ಟು ಕಡಿಮೆ ಪ್ರೈಸ್ ಅಲ್ಲಿ ಅದು ಕಂಪ್ನಿ ಅನಾಲಿಸಿಸ್ ಮಾಡಿಬಿಟ್ಟು ಅದು ಮುಂದೆ ಹೋದಾಗೆ ನಾನು ಅದನ್ನ ವಿಡ್ರಾ ಮಾಡೋಣ ಅಂತ. ಈಗ ಟೈಟನ್ ಕಂಪ್ನಿನ ರಾಕೇಶ್ ಜುಂಜುನ್ವಾಲಾ 10 ರೂಪಾಯಿಗೇನೋ 11 ರೂಪಾಯಿಗೆ ತಗೊಂಡಿದ್ರು. ಈಗ ಅದು ಪ್ರೈಸ್ ವ್ಯಾಲ್ಯೂ 3,500 4,000 ಪ್ರೈಸ್ ಇದೆ. ಓಕೆ, ಅವ್ರು 1-2 ಶೇರ್ ತಗೊಳಲ್ಲ, ತಗಂದ್ರೆ 1 ಲಕ್ಷ, 10 ಲಕ್ಷ, 1 ಕೋಟಿ ಗಂಟ್ಲಿ ಸ್ಟಾಕ್ ತಗೊಂತಾರೆ. ಸೊ ಅದು ತಗೊಂಡ್ಬಿಟ್ಟು ಈಗ 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿ, 1 ಲಕ್ಷ ಸ್ಟಾಕ್ ಅವ್ರ ಹತ್ರ 10 ರೂಪಾಯಿ ವ್ಯಾಲ್ಯೂ ಇತ್ತಪ್ಪ ಅಂದ್ರೆ ಈಗ 3,500 ರೂಪಾಯಿ ಅಂದ್ರೆ ಎಷ್ಟು ವ್ಯಾಲ್ಯೂ ಆಗಿರುತ್ತೆ? ದೇ ಆರ್ ಆಲ್ ಮಲ್ಟಿ ಬ್ಯಾಗರ್ ಸ್ಟಾಕ್ಸ್. ಆ ಮಲ್ಟಿ ಬ್ಯಾಗರ್ ಸ್ಟಾಕ್ ನ ಯಾವ ರೀತಿ ಕಂಡುಹಿಡಿಬೇಕು, ಅದನ್ನ ನಾವು ಯಾವ ರೀತಿ ಸ್ಟಡಿ ಮಾಡಬೇಕು ಅನ್ನೋದನ್ನೇ ಫಂಡಮೆಂಟಲಿ ಅನಾಲಿಸಿಸ್ ಅಂತ ಹೇಳೋದು. ಆ ಫಂಡಮೆಂಟಲಿ ಅನಾಲಿಸಿಸ್ ಕಲಿಬೇಕಪ್ಪ ಅಂತಂದ್ರೆ ಈ ಕೋರ್ಸ್ ನೀವು ಕಂಟಿನ್ಯೂಸ್ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ ಮುಂದೆ ಮುಂದೆ. ಓಕೆ, ದ 2 ಮಾರ್ಕೆಟ್ ಪ್ಲೇಸಸ್, one is IPO, another is daily trading. Okay, so primary market ಅಲ್ಲಿ ಏನಾಗುತ್ತೆ, ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಇರುತ್ತೆ. ಸೊ ಪ್ರೈಮರಿ ಮಾರ್ಕೆಟ್ ಅಲ್ಲಿ IPO ಲಿಸ್ಟ್ ಆಗುತ್ತೆ, ಸೆಕೆಂಡರಿ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆದ್ಮೇಲೆ ಟ್ರೇಡಿಂಗ್ ಏನ್ ಮಾಡ್ತಾವಲ್ಲ ಅದು ಸೆಕೆಂಡರಿ ಮಾರ್ಕೆಟ್ ಅಂತಾರೆ. ಸೊ IPO ಅಂದ್ರೆ ಏನು, ಇನಿಷಿಯಲ್ ಪಬ್ಲಿಕ್ ಆಫರ್. ಇನಿಷಿಯಲ್ ಪಬ್ಲಿಕ್ ಆಫರ್ ಅಂದ್ರೆ ಏನಪ್ಪಾ ಅಂದ್ರೆ, ನಾರ್ಮಲಿ ನನ್ನ ಕಂಪ್ನಿ ಫಸ್ಟ್ ಟೈಮ್ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಮಾಡಕ್ ಹೋಗ್ತಾ ಇದ್ದಾನೆ. ಸೊ ನಾನು ಒಬ್ಬ ಫಂಡ್ ಮ್ಯಾನೇಜರ್ ತಗೊಂಡ್ಬಿಟ್ಟು ಒಂದು ಕಂಪ್ನಿಗೆ ಹೇಳ್ಬಿಟ್ಟು ನನ್ನ ಕಂಪ್ನಿನ ನನ್ನ 3 year ಬ್ಯಾಲೆನ್ಸ್ ಶೀಟ್ ಎಲ್ಲ ಕೊಟ್ಬಿಟ್ಟು ನಾನು ಅದನ್ನ ಲಿಸ್ಟ್ ಮಾಡ್ತೇನೆ. ಸೊ ಲಿಸ್ಟ್ ಮಾಡಿದಾಗ ಏನ್ ಸ್ಟಾಕ್ ಮಾಡಿ ಲಿಸ್ಟ್ ಆಯ್ತು ಅದಕ್ಕೆ IPO, ಫಸ್ಟ್ ಟೈಮ್ ಲಿಸ್ಟಿಂಗ್ IPO ಅಂತಾರೆ. ಅವಾಗ ಯಾರು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ ಮಾಡಿರ್ತಿಲ್ಲ ಕಂಪ್ನಿಲಿ, ಅವ್ರು ತಮ್ಮ ದುಡ್ಡನ್ನು ವಿತ್ಡ್ರಾ ಮಾಡಕ್ಕೆ ಮಾರ್ಕೆಟ್ ಅನ್ನ
ಪಬ್ಲಿಕ್ಗೆ ತಗೊಂಬರ್ತಾರೆ. ಸೊ ಈ IPO ಅಂದ್ಬಿಟ್ಲೆ ನೀವೇನೋ ತಿಳ್ಕೊಬೇಡಿ, ನಿಮ್ಗಾಗಿ ತಂದಿರೋದಲ್ಲ ಅದು. ಸೊ ಯಾರು ಇನ್ವೆಸ್ಟರ್ ಇರ್ತಾರಲ್ಲ ಅವ್ರು ತಮ್ಮ ದುಡ್ಡು ತಗೋಣ ಸಲುವಾಗಿ ರಿಟೇಲ್ ಇನ್ವೆಸ್ಟರ್ಗೆ ತಮ್ಮ ಶೇರ್ ಸೇಲ್ ಮಾಡಿ ದೇ ವಾಂಟ್ ಟು ಗೆಟ್ ಔಟ್ ಆಫ್ ದಟ್ ಬಿಸ್ನೆಸ್. ದಟ್ ಈಸ್ ಕಾಲ್ಡ್ IPO. ಆರ್ ಇಫ್ ಸಮ್ ಕಂಪ್ನಿ ಇಸ್ ಹ್ಯಾವಿಂಗ್ 1000 shares ಟು ಬಿ ಸೋಲ್ಡ್ ಇನ್ ದ ಮಾರ್ಕೆಟ್, ಓನರ್ಶಿಪ್ ಇದೆ 1000 ಕಂಪ್ನಿ 1000 shares ಇದಾವೆ ಫಾರ್ ಎಕ್ಸಾಂಪಲ್, ಅದರಲ್ಲಿ ಒಂದು 100 shares ನಾವು ಡೈಲ್ಯೂಟ್ ಮಾಡಬೇಕು. ದೇ ವಾಂಟ್ ಟು ಗಿವ್ ಇಟ್ ಟು ಪಬ್ಲಿಕ್. ಓಕೆ, ಸೊ ಅದು ಸಹ IPO ಮುಖಾಂತರ ತರ್ತಾರೆ ಅಥವಾ FPO ಮುಖಾಂತರ ತರ್ತಾರೆ. ಸೊ ಅದನ್ನು ಸಹ ನೀವು ಮುಂದೆ ಬರ್ತಾ ಕಲಿತಾ ಇರ್ತೀರಾ. ಸೊ ಇನ್ವೆಸ್ಟರ್ ಈಸ್ ಸಂಬಡಿ ಹೂ ಆಫ್ಟರ್ ಲಿಸ್ಟಿಂಗ್ ಇಫ್ ಯು ಬೈ ಅಂಡ್ ಇನ್ವೆಸ್ಟ್ ಇನ್ ಪರ್ಟಿಕ್ಯುಲರ್ ಸ್ಟಾಕ್, ಅದಕ್ಕೆ ಸೆಕೆಂಡರಿ ಮಾರ್ಕೆಟ್ ಅಂತ. ಪ್ರೈಮರಿ ಮಾರ್ಕೆಟ್ IPO ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್ ಒಂದ್ಸಲಿ ಸ್ಟಾಕ್ ಮಾರ್ಕೆಟ್ ಲಿಸ್ಟ್ ಆದ್ಮೇಲೆ ನಾವೇನು ಟ್ರೇಡಿಂಗ್ ಮಾಡ್ತೀವಲ್ಲ ಅದಕ್ಕೆ ಸೆಕೆಂಡರಿ ಮಾರ್ಕೆಟ್ ಅಂತ ಹೇಳ್ತಾರೆ. ಓಕೆ, ಸೊ ಡೈಲಿ ಬೈಯಿಂಗ್ ಸೆಲ್ಲಿಂಗ್ ಅಮಂಗ್ ದ ಪಬ್ಲಿಕ್, ಹೈ ಲಿಕ್ವಿಡಿಟಿ ಅಂಡ್ ಕಂಟಿನ್ಯೂಸ್ ಪ್ರೈಸ್ ಡಿಸ್ಕವರಿ. ಸೊ IPO ಅಂದ್ರೆ ಫಸ್ಟ್ ಟೈಮ್ ಶೇರ್ ಸೇಲ್ಸ್, ಮನಿ ಗೋಸ್ ಡೈರೆಕ್ಟ್ಲಿ ಟು ದ ಕಂಪನಿ ಟು ರೇಸ್ ಫಂಡ್ಸ್, a one time event. The primary market is where share are born. The secondary market is where the share lives. Okay, ಈಗ ಓಲಾದ್ದು ಲಿಸ್ಟಿಂಗ್ ಆದಾಗ 115 ರೂಪಾಯಿ ಆಯ್ತು, ಮೊನ್ನೆ 20-25 ರೂಪಾಯಿ ಹೋಯ್ತು. ಓಕೆ, ಈಗ ಯಾರು ಬೈ ಮಾಡ್ತಾರಲ್ಲ, ನೀವು 100 ರೂಪಾಯಿಗೆ IPO ಅಪ್ಲೈ ಮಾಡಿ 110 ರೂಪಾಯಿಗೆ ಬುಕ್ ಮಾಡಿರ್ತಾರೆ. ಒಬ್ಬೊಬ್ರು ಏನ್ ಮಾಡ್ತಾರೆ, ಬುಕ್ ಮಾಡಲ್ಲ, ಹಂಗೆ ಬಿಟ್ಬಿಡ್ತಾರೆ, ಈ ಓಲಾ ಕಂಪ್ನಿ ಶೇರ್ ಮೇಲೆ ಹೋಗುತ್ತೆ ಅಂತಂದು. ಓಕೆ, ಈ 20 ರೂಪಾಯಿಗೆ ಬಂದಾಗ ಬೈ ಮಾಡೋದು ಬೆಟರೋ ಅಥವಾ 100 ರೂಪಾಯಿಗೆ IPO ಬಂದಾಗ ಬೈ ಮಾಡೋದು ಬೆಟರ್ ಅಂತ ಯೋಚನೆ ಮಾಡಿ. ವಾಟ್ ಆರ್ ವಿ ಆಕ್ಚುಲಿ ಟ್ರೇಡಿಂಗ್? ಓಕೆ, ಸೊ ನಾವು ಮಾರ್ಕೆಟ್ ಅಲ್ಲಿ ನಾವೇನ್ ಟ್ರೇಡಿಂಗ್ ಮಾಡ್ತೇವಪ್ಪ ಅಂತಂದ್ರೆ, ಒಂದು ಇಕ್ವಿಟಿ, ದಟ್ ಈಸ್ ಯುವರ್ ಓನರ್ಶಿಪ್, ಯು ವಿಲ್ ಬಿ ಓನರ್ ಆಫ್ ದಿ ಕಂಪನಿ. ಸೆಕೆಂಡ್ ಡೆರಿವಿಟಿವ್ಸ್, ಡೆರಿವಿಟಿವ್ಸ್ ಇದೆ ಕಾಂಟ್ರಾಕ್ಟ್. ಓಕೆ, ಸೊ ಡೆರಿವಿಟಿವ್ಸ್ ಅಂದ್ರೆ ಏನಪ್ಪಾ ಅಂತಂದ್ರೆ ಡಿಟೇಲ್ ಆಗಿ ಮುಂದೆ ಹೇಳ್ಕೊಡ್ತೀನಿ. ಸೊ ಈಗ ಫಸ್ಟ್ ಡೆರಿವಿಟಿವ್ ಅಂದ್ರೆ, ಈಗ ನಾನು ಒಂದು ಕಂಪ್ನಿ ಶೇರ್ ಇದೆ, ಫಾರ್ ಎಕ್ಸಾಂಪಲ್ ಒಂದು TCS ಶೇರ್ ತಗೋಬೇಕು ನಾನು. ಈಗ ಪ್ರೈಸ್ ಕಡಿಮೆ ಇದೆ ಅಥವಾ ಜಾಸ್ತಿ ಇದೆ. ಸೊ ಅದು ಕಡಿಮೆ ಬಂದಾಗ ನಾನು ತಗೋಬೇಕು. ಪ್ರೈಸ್ ಈಗ ಜಾಸ್ತಿ ಇದೆ, ಅದು ಕಡಿಮೆ ಬಂದಾಗ ತಗೋಬೇಕು. ಸೊ ಕಡಿಮೆ ಆಗದೆ ಹೋದ್ರೆ ಏನ್ ಗತಿ, ನನಗೆ ಪ್ರೈಸ್ ಸ್ಟಾಕ್ ಸಿಗದೆ ಹೋದ್ರೆ ಏನಾಗ್ಬೋದು? ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಆ ಪ್ರೈಸ್ ಕೆಳಗಡೆ ಹೋಗ್ತತಿ ಅಂತ ತಿಳ್ಕೊಂಡಾಗೆ ನಾವೇನ್ ಮಾಡ್ತೀವಿ, ಫ್ಯೂಚರ್ನ ಸೆಲ್ ಮಾಡ್ತೀವಿ. ಸ್ಟಾಕ್ ಬೈ ಮಾಡಿರ್ತೇವೆ ಆಲ್ರೆಡಿ, ನಮ್ಮ ಹತ್ರ ಒಂದು 1 ಲಕ್ಷ ರೂಪಾಯಿದ್ದು ಅಥವಾ ಒಂದು 10 ಲಕ್ಷ ರೂಪಾಯಿದ್ದು TCS ಶೇರ್ ಇದೆ ನನ್ನ ಹತ್ರ. ಈಗ TCS ಶೇರ್ ಇಟ್ಕೊಂಡ್ಬಿಟ್ಟು ಅದಕ್ಕೆ ಪ್ರೈಸ್ ಕೆಳಗಡೆ ಹೋಗುತ್ತಲ್ಲ, ಸೊ ಅದನ್ನ ನಾನು ಕೆಳಗಡೆ ಹೋಗಿದ್ದು ಲಾಸ್ ಆಗುತ್ತೆ ನನಗೆ. ಈಗ 10 ಲಕ್ಷ ರೂಪಾಯಿ ಶೇರ್ ಇದೆ ನನ್ನ ಹತ್ರ, 2,000 ರೂಪಾಯಿ ಪ್ರೈಸ್ ಇದೆ, ಅದು 3,000 ರೂಪಾಯಿ ಪ್ರೈಸ್ ಇದೆ. ಕೆಳಗಡೆ ಹೋದಪ್ಪ ಅಂದ್ರೆ 2,000 ರೂಪಾಯಿ ಹೋದಪ್ಪ ಅಂದ್ರೆ 1,000 ರೂಪಾಯಿ ಒಂದು ಸ್ಟಾಕ್ ಲಾಸ್ ಆಗುತ್ತೆ. ಆ ಲಾಸ್ ನಾನು ಕಂಟ್ರೋಲ್ ಮಾಡಬೇಕಪ್ಪ ಅಂತಂದ್ರೆ ನಾನು ಸ್ಟಾಕ್ ಸೆಲ್ ಮಾಡೋಕ್ಕಾಗಲ್ಲ. ಸ್ಟಾಕ್ ಐ ವಾಂಟ್ ಟು ಬಿ ಓನರ್, ಐ ವಾಂಟ್ ಟು ಬಿ ಪಾರ್ಟ್ ಆಫ್ ದ ಕಂಪನಿ. ಅದಕ್ಕೆ ಏನ್ ಮಾಡ್ತೀನಿ, ನಾನು ಡೆರಿವಿಟಿವ್ ಸೆಲ್ ಮಾಡ್ತೀನಿ, ಫ್ಯೂಚರ್ ಸೆಲ್ ಮಾಡ್ತೀನಿ, ಅಥವಾ ಪುಟ್ ಆಪ್ಷನ್ ಬೈ ಮಾಡ್ತೀನಿ ಈಕ್ವಲ್ ಅಮೌಂಟ್. ಅವಾಗ ಏನಾಗುತ್ತೆ, ನನಗೆ ಆ ಸ್ಟಾಕಿಗೆ ಹೆಜ್ ಮಾಡಿಬಿಟ್ಟು ನನಗೆ ಸೆಲ್ ಮಾಡೋದ್ರಿಂದ ನನಗೆ ಸ್ಟಾಕ್ ಉಳಿಯುತ್ತೆ. ಮತ್ತೆ ಈ ಡೆರಿವಿಟಿವ್ ಅಲ್ಲಿ ನಾನು ಏನು ಸೆಲ್ ಮಾಡಿರ್ತಾನಲ್ಲ ಅಲ್ಲಿ ನನಗೆ ಪ್ರಾಫಿಟ್ ಆಗುತ್ತೆ. ಓಕೆ, ಸೊ ಎರಡು ಕಡೆಯಿಂದ. ಸೊ ಹೌ ರಿಚ್ ಪೀಪಲ್ ಬಿಕಮ್ ರಿಚ್ ಇಂಡಿಯಾದಲ್ಲಿ ಅಂದ್ರೆ ಇದೇ ರೀತಿ ರಿಚ್ ಆಗೋದು. ಪೂರ್ ಏನಾಗ್ತದೆ ಅಂದ್ರೆ ಆಪ್ಷನ್ಸ್ ಟ್ರೇಡ್ ಮಾಡ್ತಾರೆ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿ ದುಡ್ಡು ಕಾಕಂತಾರೆ. ಯಾಕಂದ್ರೆ ನಮ್ಮ ಹತ್ರ ಅಷ್ಟು ಕೆಪಾಸಿಟಿ ಇರಲ್ಲ ಅಷ್ಟು ಇನ್ವೆಸ್ಟ್ ಮಾಡೋಷ್ಟು. ಓಕೆ, ಈಗ ನಾನು 10 ಲಕ್ಷ ಸ್ಟಾಕ್ ತಗೊಂಡು ಅದು ಅಷ್ಟೇ ವ್ಯಾಲ್ಯೂ ಫ್ಯೂಚರ್ ಸೆಲ್ ಮಾಡಕ್ ನನ್ನ ಕೈಲಿ ಆಗಲ್ಲ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಕಾಲ್ ಹೋಗ್ಬಿಟ್ಟು ಆಪ್ಷನ್ ಬೈ ಮಾಡ್ತೀನಿ, ನೋಡ್ತೀನಿ ಏನು ಹೀರೋ ಜೀರೋ ಆಗುತ್ತನೋ ಅಂತ ತಿಳ್ಕೊಂಡ್ಬಿಟ್ಟ ನಾವು ಟ್ರೇಡ್ ಮಾಡಿದ್ರೆ ನಾವು ದುಡ್ಡು ಲೂಸ್ ಮಾಡ್ತೇವೆ. ಓಕೆ, ಸೊ ಗೋಲ್ಡನ್ ರೂಲ್ ಏನಪ್ಪಾ ಅಂದ್ರೆ, ಸ್ಟಾರ್ಟ್ ವಿತ್ ಇಕ್ವಿಟಿ, ಇಗ್ನೋರ್ ಡೆರಿವಿಟಿವ್ಸ್ ಅಂಟಿಲ್ ಯು ಮಾಸ್ಟರ್ ದ ಬೇಸಿಕ್ಸ್. ಫಸ್ಟ್ ನೀವು ಏನ್ ಮಾಡಪ್ಪ, ಸ್ವಲ್ಪ ಸ್ವಲ್ಪ ಸ್ಟಾಕ್ಸ್ ಬೈ ಮಾಡಕ್ ಸ್ಟಾರ್ಟ್ ಮಾಡಿ. ಒನ್ಸ್ ಯು ಬಿಕಮ್ ಪರ್ಫೆಕ್ಟ್ ಅಂಡ್ ಒನ್ಸ್ ಯು ಆರ್ ನಾಲೆಜಬಲ್, ಅದೆಲ್ಲ ಟ್ರೈನಿಂಗ್ ಕಂಪ್ಲೀಟ್ ಆದ್ಮೇಲೆ ಒನ್ಸ್ ಯು ಫೀಲ್ ದಟ್ ಐ ಕ್ಯಾನ್ ಡೂ ನೌ ಟ್ರೇಡಿಂಗ್ ಅಂದಾಗ ನೀವು ದೆನ್ ಯು ಕಮ್ ಟು ಆಪ್ಷನ್ಸ್. ಓಕೆ, ಅಥವಾ ಡೆರಿವಿಟಿವ್ಸ್. ಅಲ್ಲಿ ತನಕ ಡೆರಿವಿಟಿವ್ಸ್ ಬರೋದಲ್ಲ. ಇದಾದ್ಮೇಲೆ ನೆಕ್ಸ್ಟ್ ಏನಿದೆ, ಕಮೋಡಿಟಿ ಟ್ರೇಡಿಂಗ್. ಕಮೋಡಿಟಿ ಅಂದ್ರೆ ಫಿಸಿಕಲ್ ಗುಡ್ಸ್ ಲೈಕ್ ಗೋಲ್ಡ್, ಸಿಲ್ವರು, ಕ್ರೂಡ್ ಆಯಿಲ್. ಈಗ ನಿಮಗೆ ಗೋಲ್ಡ್ ತಗೋಬೇಕು ಅಂತ ಇದೆ. ಓಕೆ, ಗೋಲ್ಡ್ ಫ್ಯೂಚರ್ ಈಗ ಇವತ್ತಿನ 1.5 ಲಕ್ಷ ರೂಪಾಯಿ ಗೋಲ್ಡ್ ಪ್ರೈಸ್ ಇದೆ, 1,40,000 10 ಗ್ರಾಮಿಗೆ ಗೋಲ್ಡ್ ಪ್ರೈಸ್ ಇದೆ. ಓಕೆ, ನನಗೆ ಅನ್ಸುತ್ತೆ 1 ವರ್ಷ ಆದ್ಮೇಲೆ ಅದು 5 ಲಕ್ಷ ರೂಪಾಯಿ ಆಗುತ್ತೆ. ನಾನು ಫಿಸಿಕಲ್ ಗೋಲ್ಡ್ ಬೈ ಮಾಡಕ್ ಇಷ್ಟ ಇಲ್ಲ. ಸೊ ನಾನು ಈಗ ಬೈ ಮಾಡ್ಬೇಕಪ್ಪ ಅಂದ್ರೆ ಫ್ಯೂಚರ್ ಅಲ್ಲಿ ಗೋಲ್ಡ್ ಬೈ ಮಾಡಿ ಇಟ್ಕೋಬಹುದು. ಓಕೆ, ಸೊ ಮಿನಿ ಗೋಲ್ಡ್ ಅಂತ ಬರುತ್ತೆ, ಮೈಕ್ರೋ ಗೋಲ್ಡ್ ಅಂತ ಬರುತ್ತೆ. ಅದನ್ನೆಲ್ಲ ಬೈ ಮಾಡ್ಕೊಂಡು ತಿಂಗಳ ಇನ್ವೆಸ್ಟ್ ಮಾಡ್ಬೋದು. ಬಟ್ ಅದು ಡೆಲಿವರಿ ತಗೋಬಹುದಾ? ಎಸ್, ಯು ಕ್ಯಾನ್ ಟೇಕ್ ದ ಡೆಲಿವರಿ ಆಫ್ ದ ಗೋಲ್ಡ್. ಫಿಸಿಕಲ್ 24 ಕ್ಯಾರೆಟ್ ಗೋಲ್ಡ್ ನಿಮಗೆ ನಿಮ್ಮ ಮನೆಗೆ ಡೆಲಿವರಿ ಬಂದು ಸಿಗುತ್ತೆ. ನೀವು ಏನಾದ್ರೂ ಗೋಲ್ಡ್ ಫ್ಯೂಚರ್ ಬೈ ಮಾಡಿದ್ರೆ ಅಥವಾ ಸಿಲ್ವರ್ ಫ್ಯೂಚರ್ ಬೈ ಮಾಡಿದ್ರೆ ಅಷ್ಟು ದುಡ್ಡು ನಿಮ್ಮ ಹತ್ರ ಇರಬೇಕು. ಕ್ರೂಡ್ ಆಯಿಲ್, ನ್ಯಾಚುರಲ್ ಗ್ಯಾಸ್ ಮಾತ್ರ ನಿಮಗೆ ಬರಲ್ಲ. ಅದನ್ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು, ಅಥವಾ ಕಾಂಟ್ರಾಕ್ಟ್ ಮುಗಿದ ಮೇಲೆ ಅದನ್ನ ಎಕ್ಸಿಟ್ ಆಗ್ಬೋದು, ಅಥವಾ ಈ ಮಂತ್ ಕಾಂಟ್ರಾಕ್ಟ್ ಮುಗಿಸಿ ನೆಕ್ಸ್ಟ್ ಮಂತ್ ಕಾಂಟ್ರಾಕ್ಟ್ ನ ನೀವು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಆ ರೀತಿ ಎಲ್ಲ ಆಪ್ಷನ್ ಇರುತ್ತೆ. ಓಕೆ, ಸೊ ದಟ್ ಈಸ್ ಅಬೌಟ್ ದ ಕಮೋಡಿಟಿ. ಈವನ್ ಕಮೋಡಿಟಿಯಲ್ಲಿ ನಮ್ಮ ರೈತರು ಬೆಳೆಯೋ ಪ್ರಾಡಕ್ಟ್ಗಳು ಎಲ್ಲ ಬರ್ತಾವು.
ಸೊ ಅದನ್ನ ಡೀಟೇಲ್ ಆಗಿ ಮುಂದೆ ವೆನ್ ವಿ ಡಿಸ್ಕಸ್ ಅಬೌಟ್ ಕಮಾಡಿಟೀಸ್ ವಿಲ್ ಡೂ ದಟ್. ದಿಸ್ ವಾಟ್ ಯು ಆರ್ ಗೋಯಿಂಗ್ ಟು ಟ್ರೇಡ್ ಇನ್ ದ ಮಾರ್ಕೆಟ್. ದಿಸ್ ಈಸ್ ವಾಟ್ ಯು ಆರ್ ಗೋಯಿಂಗ್ ಟು ಟ್ರೇಡ್. ಒನ್ ಈಸ್ ಇಕ್ವಿಟಿ, ಡೆರಿವಿಟೀಸ್ ಅಂದ್ರೆ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್, ಕಮಾಡಿಟೀಸ್ ಅಂದ್ರೆ ಗೋಲ್ಡ್, ಸಿಲ್ವರು, ನ್ಯಾಚುರಲ್ ಗ್ಯಾಸು ಅಂಡ್ ಕ್ರೂಡ್ ಆಯಿಲ್. ಓಕೆ, ಇನ್ನು ಬಹಳ ಇದಾವೆ. ಹಿಂಗೆ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು, ಏನಾಯ್ತು ಅಂತ ನೋಡು. ಒಂದು ಬನಿಯಾನ್ ಟ್ರೀ ಅಂದ್ರೆ ಆಲದ ಮರದ ಕೆಳಗಡೆ ಕುತ್ಕೊಂಡು ಟ್ರೇಡಿಂಗ್ ಮಾಡ್ತಿದ್ರು, ನಂಬ್ತೀರಾ ನೀವು? 1875 ಅಲ್ಲಿ ಟ್ರೇಡರ್ಸ್ ಗ್ಯಾದರ್ ಅಂಡರ್ ಎ ಬನಿಯಾನ್ ಟ್ರೀ ಇನ್ ಮುಂಬೈ. ಬರ್ತ್ ಆಫ್ ದಿ BSE ಹ್ಯಾಸ್ ಸ್ಟಾರ್ಟೆಡ್. ಏಷ್ಯಾಸ್ ಓಲ್ಡೆಸ್ಟ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್. 1875ರಲ್ಲಿ ಒಂದು ಆಲದ ಮರದ ಕೆಳಗಡೆ ಬೈಯರು ಸೆಲ್ಲರು ಕುತ್ಕೊಂಡು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ಸ್ ಅಲ್ಲಿ ಟ್ರೇಡಿಂಗ್ ಮಾಡ್ತಾ ಇದ್ರು. ಅದಾದ್ಮೇಲೆ 1900 1900 ಟು 1990, ಸೊ ಮ್ಯಾನ್ಯುವಲ್ ಪೇಪರ್ ಬೇಸ್ಡ್ ಟ್ರೇಡಿಂಗ್. ಸೊ ನಾನು ನೋಡಿದ ಪ್ರಕಾರ ಮೊದಲು ಯಾವುದೇ ಒಂದು ಸ್ಟಾಕ್ ಬೈ ಮಾಡಬೇಕು ಇಂಥ ದೊಡ್ಡ ಪೇಪರ್ ಅದು, ಅದನ್ನೆಲ್ಲ ಫಾರ್ಮಲ್ಲಿ ಫಿಲ್ಅಪ್ ಮಾಡಿಬಿಟ್ಟು ನಾವು ಅದನ್ನ ಬಾಂಬೆ ಸ್ಟಾಕ್ ಅಪ್ಲೈ ಸಬ್ಮಿಟ್ ಮಾಡಿದ್ಮೇಲೆ ಒಂದು ವಾರ ಬಿಟ್ಟು 15 ದಿವಸ ಬಿಟ್ಟು ನಮಗೆ ಶೇರ್ ಸರ್ಟಿಫಿಕೇಟ್ ಬರೋದು. ಆ ಶೇರ್ ಸರ್ಟಿಫಿಕೇಟ್ ತಗೊಂಡ್ಬಿಟ್ಟು ನಾವು ನಮ್ಮ ಅಕೌಂಟ್ ಅಲ್ಲಿ ಇಟ್ಕೋಬೇಕಾಗಿತ್ತು. ಓಕೆ, ಸೊ ಅದನ್ನೆಲ್ಲ ಸೇಫ್ ಆಗಿ ಇಟ್ಕೋಬಹುದು. ಶೇರ್ಸ್ ಬಿಟ್ಟು ಕಳೆದೋಯ್ತಪ್ಪ ಮುಗಿದೋಯ್ತು ಅಲ್ಲಿಗೆ. ಓಕೆ, ಸೊ ಅದೆಲ್ಲ ನಾವು ಲಾಕ್ ಮಾಡಿ ಚೆನ್ನಾಗಿ ಇಟ್ಕೋಬೇಕಾಗಿತ್ತು. ಎಷ್ಟೋ ಜನ ಇದುವರೆಗೂ ಆ ಹಾರ್ಡ್ ಕಾಪಿನ ಇಟ್ಕೊಂಡ್ಬಿಟ್ಟು ಕೂತಿದ್ದಾರೆ. ಅದನ್ನು ಡಿಮಟೀರಿಯಲೈಸೇಷನ್ ಮಾಡಿಲ್ಲ, ಅಂದ್ರೆ ಅದನ್ನ ಡಿಮ್ಯಾಟ್ ರೂಪದಲ್ಲಿ ಕನ್ವರ್ಟ್ ಮಾಡಿಲ್ಲ. ಸೊ ಯಾರಿಗಾರಿಗೆ ನಿಮ್ಮ ಹತ್ರ ಒಂದ್ ವೇಳೆ ಸ್ಟಾಕ್ಸ್ ಇದೆ ಪೇಪರ್ ರೂಪದಲ್ಲಿ, ನಿಮ್ಮ ಅಪ್ಪ ಅಮ್ಮ ತಗೊಂಡಿರೋದು, ಅಜ್ಜ ಅಜ್ಜಿ ತಗೊಂಡಿರೋದು, ಅದನ್ನ ನೀವು ಡಿಮ್ಯಾಟ್ ಮಾಡ್ಬೇಕು ಅಂದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಯಾರಿಗೆ ಡಿಮ್ಯಾಟ್ ರಿಲೀಸ್ ಮಾಡ್ಬೇಕಂದ್ರೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ದೆನ್ 1990s ಅಲ್ಲಿ ದ ಹರ್ಷದ್ ಮೆಹ್ತಾ ಸ್ಕ್ಯಾಮ್ ಎಕ್ಸ್ಪೋರ್ಟ್ ದ ಸಿಸ್ಟಮ್ ವೀಕ್ನೆಸ್ ಕಾಸಿಂಗ್ ದ ಮಾರ್ಕೆಟ್ ಕ್ರ್ಯಾಶ್ ಅಂಡ್ ಪ್ರೊಫೌಂಡ್ ಲಾಸ್ ಆಫ್ ದ ಟ್ರಸ್ಟ್. ಹರ್ಷದ್ ಮೆಹ್ತಾ ಏನ್ ಮಾಡ್ತಿದ್ರು ಅಂದ್ರೆ, ಅದೊಂದು ಫಿಲ್ಮ್ ನೋಡಿ ಹರ್ಷದ್ ಮೆಹ್ತಾ ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅವ್ರ ಕಂಪ್ನಿ ಬಗ್ಗೆ ಸ್ಟಡಿ ಮಾಡಿಬಿಟ್ಟು ಎಲ್ಲರನ್ನೂ ಆ ಕಂಪ್ನಿ ಇನ್ವೆಸ್ಟ್ ಮಾಡಿಸ್ಬಿಟ್ಟು ಪ್ರೈಸ್ ನ ಮೇಲೆ ಒಯ್ದು ಬಿಡೋದು. ಓಕೆ, ಮೇಲೆ ಒಯ್ದ ಮೇಲೆ ಒಂದಿಷ್ಟು ಜನ ಅವ್ರು ನೋಡಿದರು, ಅವ್ರಿಗೆ ಆಗದೆ ಇರೋರು ಆ ಸ್ಟಾಕ್ ನ ಸೆಲ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಮಾರ್ಕೆಟ್ ಕ್ರ್ಯಾಶ್ ಆಯ್ತು. ಓಕೆ, ವಾಟ್ ಎವರ್ ಹರ್ಷದ್ ಮೆಹ್ತಾ ಹ್ಯಾಸ್ ಡನ್, he has not done anything wrong, I am telling you honestly. Okay, he has done a good job and he supported the market, and his dream was to see the market at 25,000-26,000 level in 1990. ಅದಕ್ಕೆ ಬಂದಿದೆ ಇಲ್ವಾ? ಯಾಕಂದ್ರೆ ಜಾಸ್ತಿ ಜನ ಅವೇರ್ನೆಸ್ ಬಂತು ಮಾರ್ಕೆಟ್ ಬಗ್ಗೆ. ಈಗಲೂ ಸಹ ಇಂಡಿಯಾದಲ್ಲಿ ಹಾರ್ಡ್ಲಿ ಫ್ಯೂ ಪೀಪಲ್ ಇನ್ವೆಸ್ಟ್ ಇನ್ ದಿ ಸ್ಟಾಕ್ ಮಾರ್ಕೆಟ್. ಹಾರ್ಡ್ಲಿ ಫ್ಯೂ, ಒಂದು 2% ಇನ್ವೆಸ್ಟ್ ಮಾಡ್ತಾರಲ್ಲೋ, ಅದು ಎನಾಲಿಸ್ಟ್ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. 2-3% ಹೋಗ್ಲಿ. ಓಕೆ, ಮೆಜಾರಿಟಿ ಇನ್ವೆಸ್ಟ್ ಇನ್ ಮ್ಯೂಚುವಲ್ ಫಂಡ್, ದಟ್ ಈಸ್ ಆಲ್ಸೋ 5-7%, ಅದಕ್ಕಿಂತ ಜಾಸ್ತಿ ಇಲ್ಲ. 75% ಜನ ಇನ್ವೆಸ್ಟ್ ಮಾಡೋದು FD ಅಲ್ಲಿ. ಓಕೆ, ಆ FD ದುಡ್ಡನ್ನ ನಾನು ಇಕ್ವಿಟಿಯಲ್ಲಿ ಹಾಕಿದ್ರೆ ನಮ್ಮ ಮಾರ್ಕೆಟ್ ಯಾವ ರೀತಿ ಬೂಮ್ ಆಗುತ್ತೆ ಅಂತಂದು ಕನಸು ಕಂಡನು ಹರ್ಷದ್ ಮೆಹ್ತಾ. ಓಕೆ, ಸೊ ಐ ಆಮ್ ನಾಟ್ ಸೇಯಿಂಗ್ ಹರ್ಷದ್ ಮೆಹ್ತಾ ಇಸ್ ರಾಂಗ್. ಓಕೆ, ಸೊ ಆ ಕನಸನ್ನ ಈಗಲೂ ಸಹ ನಾನು ಹೇಳ್ತೀನಿ. ಸೊ ಈಗ ಇಂಡಿಯನ್ ಎಲ್ಲಾ ವುಮೆನ್ಸ್ ತಮ್ಮೆಲ್ಲಾ ಗೋಲ್ಡ್ ಸೆಲ್ ಮಾಡಿಬಿಟ್ರೆ ಗೋಲ್ಡ್ ಮಾರ್ಕೆಟ್ ಕ್ರ್ಯಾಶ್ ಆಗ್ಬಿಡುತ್ತೆ. ಅಷ್ಟು ಗೋಲ್ಡ್ ನಮ್ಮ ಇಂಡಿಯಾ ವುಮೆನ್ಸ್ ಹತ್ರ ಇದೆ. ಅದೇ ರೀತಿ ಸ್ಟಾಕ್ ಮಾರ್ಕೆಟ್ ಅಲ್ಲೂ ಸಹ ಎಲ್ಲ FD ಇರೋ ದುಡ್ಡು ಸ್ಟಾಕ್ಸ್ ಅಲ್ಲಿ, ಪರ್ಟಿಕ್ಯುಲರ್ ಒಳ್ಳೆ ಕಂಪ್ನಿ ಸ್ಟಾಕ್ ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ವಿಲ್ ಬೂಮ್ ಲೈಕ್ ಎನಿಥಿಂಗ್. ಇವತ್ತೇ 40-50 ಸಾವಿರ ದಾಟಿ ಹೋಗ್ಬಿಡುತ್ತೆ. ಅಷ್ಟು ನಮ್ಮ ಇಂಡಿಯಾದ ಪವರ್ ಇದೆ. ಓಕೆ, ಯಾಕೆ ಹಾಕ್ತಾ ಇಲ್ಲ ಜನ ಅಂದ್ರೆ, ಜನಕ್ಕೆ ಭಯ ಇದೆ, ಅವರಿಗೆ ಸೆಕ್ಯೂರಿಟಿ ಬೇಕು, ಗ್ಯಾರಂಟಿ ಬೇಕು. ಹಂಗೆಲ್ಲ ಇದ್ದಾಗ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಓಕೆ, ಅದಾದ್ಮೇಲೆ 1992 ಪ್ರೆಸೆಂಟ್ ಡಿಜಿಟಲ್ ರಿವಲ್ಯೂಷನ್, ಸ್ಟ್ರಿಕ್ಟ್ ಸೆಬಿ ರೆಗ್ಯುಲೇಷನ್ಸ್, ಬರ್ತ್ ಆಫ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್, ಡಿಮ್ಯಾಟ್ ಬಿಕಮ್ ಪೇಪರ್ಲೆಸ್, ಡಿಮ್ಯಾಟ್ ಡಿಮಟೀರಿಯಲೈಸೇಷನ್ ಅಂದ್ರೆ ವಿತೌಟ್ ಎನಿ ಪೇಪರ್ ಡಾಕ್ಯುಮೆಂಟ್, ಸೆಟಲ್ಮೆಂಟ್ ಇನ್ T+1 ಹೈ ಸ್ಪೀಡ್ ಸೆಟಲ್ಮೆಂಟ್, 2 ದಿವಸದಲ್ಲಿ ಸೆಟಲ್ಮೆಂಟ್. ಮೊದಲು ಒಂದೊಂದು ವಾರ 15 ದಿವಸ ಕಾಯ್ಬೇಕಾಗಿತ್ತು, ಈಗ ಆ ರೀತಿ ಏನಿಲ್ಲ. ಓಕೆ, ಮಾರ್ಕೆಟ್ ಸಕ್ಸಸ್ ರಿಲೈಸ್ ಆನ್ ಟ್ರಸ್ಟ್, ಟೆಕ್ನಾಲಜಿ ಅಂಡ್ ಸ್ಟ್ರಿಕ್ಟ್ ರೆಗ್ಯುಲೇಷನ್ಸ್ ಬಿಲ್ಟ್ ದಟ್ ಟ್ರಸ್ಟ್. ಓಕೆ, ಸೊ ಟೆಕ್ನಾಲಜಿ ಮತ್ತು ರೆಗ್ಯುಲೇಷನ್ಸು, ರೂಲ್ಸು, ಅದರಿಂದ ಈಗ ಮಾರ್ಕೆಟ್ ಒಂದು ಸ್ಟ್ರೀಮ್ ಲೈನ್ ಬಂದಿದೆ. ಆದ್ರೂ ಇದರಲ್ಲೂ ಸಹ ಜೈಂಟ್ ಸ್ಟ್ರೀಟ್ ಅಂತ ಟ್ರೇಡರ್ ಸಹ ಇದನ್ನ ಮ್ಯಾನಿಪುಲೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಅವ್ರ ಮೇಲೆ ಹೆವಿ ಫೈನ್ ಆಗಿದೆ. ಟ್ರೈನಿಂಗ್ ಕೊಡೋದು ಡಿಫ್ರೆಂಟ್, ಬಟ್ ಟ್ರೇಡಿಂಗ್ ಮಾಡಿ ರಿಟೇಲ್ ಟ್ರೇಡರ್ನ ಟ್ರ್ಯಾಪ್ ಮಾಡೋದಿರುತ್ತಲ್ಲ, ಅಲ್ಗೋರಿದಮ್ ಟ್ರೇಡಿಂಗ್ ಯೂಸ್ ಮಾಡಿ, ದಟ್ ಈಸ್ ಆಲ್ಸೋ ಎ ಸ್ಕ್ಯಾಮ್. ಓಕೆ, ಸೊ ಯಾವ ರೀತಿ ಮ್ಯಾನಿಪುಲೇಟ್ ಆಗುತ್ತಾ ಇದೆ ಅಂತ ನೀವು ನೋಡಬಹುದು. ಆ ಮ್ಯಾನಿಪುಲೇಷನ್ ಇದರಲ್ಲಿ ಆಗುತ್ತೆ ಅಂದ್ರೆ ಎಸ್ಪೆಷಲಿ ಇನ್ ಸ್ಟಾಕ್ ಆಪ್ಷನ್ಸ್ ಅಲ್ಲಿ ಅಥವಾ ನಿಫ್ಟಿ, ಬ್ಯಾಂಕ್ ನಿಫ್ಟಿಲಿ ಆಗುತ್ತೆ. ಬಟ್ ಸ್ಟಾಕ್ಸ್ ಅಲ್ಲಿ ಒಳ್ಳೆ ಕಂಪ್ನಿ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಆ ರೀತಿ ಮ್ಯಾನಿಪುಲೇಷನ್ ಆಗೋದು ತುಂಬಾ ಕಡಿಮೆ ಇರ್ತದೆ. ಸೊ ಬಿಕಾಸ್ ಯು ಹ್ಯಾವ್ ಡನ್ ಪ್ರಾಪರ್ ಅನಾಲಿಸಿಸ್, ಪ್ರಾಪರ್ ಫಂಡಮೆಂಟಲ್ ಸ್ಟಡಿ. ಅಪ್ಪಿ ತಪ್ಪಿ ಅಷ್ಟೆಲ್ಲ ಮಾಡಿದ್ಮೇಲೆ ಯಾವ್ದಾದ್ರು ಕಂಪನಿ ಮುಚ್ಚೋಯ್ತಪ್ಪ ಅಂತಂದ್ರೆ ಅಟ್ಲೀಸ್ಟ್ ಯು ವಿಲ್ ಗೆಟ್ ಸಮ್ ಬುಕ್ ವ್ಯಾಲ್ಯೂ, ಸಮ್ ಪಾರ್ಟ್ ಆಫ್ ದಿ ಬೈ ಬ್ಯಾಕ್ ಕೈಂಡ್ ಆಫ್ ಸೆಟಪ್ ದಟ್ ಇಸ್ ದೇರ್. ಓಕೆ, ಬಟ್ ಯು ನೀಡ್ ಟು ಬಿ ಅವೇರ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಓಕೆ, ಸೊ BSE ಎಲ್ಲಿದೆ? 1875 ಟ್ರೆಡಿಷನಲ್ ಹಿಸ್ಟಾರಿಕಲ್ ಬ್ಯಾಕ್ಬೋನ್ ಬೆಂಚ್ ಮಾರ್ಕ್ ಇಂಡೆಕ್ಸ್ ಸೆನ್ಸೆಕ್ಸ್ tracks top 30 companies earlier. NSE established in 1992
Identity, modern electronic trading pioneer, bought transparency and speed. Benchmark index Nifty tracks top 50 companies. Nifty 50 ಅಂತ ಹೇಳ್ತಾರೆ. ಸೊ ನಿಫ್ಟಿ BSE 30, ನಿಫ್ಟಿ 50. ಸೊ ಈ ರೀತಿ ಸೆಟ್ ಆಗ್ತಿದೆ. ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಂದ್ಬಿಟ್ಟು ದಲಾಲ್ ಸ್ಟ್ರೀಟ್ ಅಲ್ಲಿ ಇದೆ. NSE ಬಂದ್ಬಿಟ್ಟು BKC, ಬಾಂಬೆ ಕುರ್ಲಾ ಕಾಂಪ್ಲೆಕ್ಸ್, ಮುಂಬೈಲಿದೆ. ಓಕೆ, ಸೊ ಹೂ ಮೂವ್ಸ್ ದ ಮಾರ್ಕೆಟ್? ಸ್ಮಾಲ್ ಡ್ರಾಪ್ಸ್ ವರ್ಸಸ್ ಬಿಗ್ ವೇವ್ಸ್. ಮಾರ್ಕೆಟ್ನ ಆಕ್ಚುಲಿ ಮೂವ್ ಯಾರು ಮಾಡ್ತಾರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ನೀವು ಮೂವ್ ಮಾಡೋಕ್ಕಾಗಲ್ಲ. ಸೊ ವಿ ಆರ್ ಆಲ್ ಸ್ಮಾಲ್ ಡ್ರಾಪ್ಸ್. ಒಂದು ಕೂದಲು ಎಳೆಯುವಷ್ಟು ನಾವು ಸಮಾನ ಅಲ್ಲ ಆಕ್ಚುಲಿ. ಯಾಕಪ್ಪ ಅಂತಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ ಮಾಡೋದಕ್ಕೂ ಎಲ್ಲರೂ ಸೇರಿ ಎಟ್ ಎ ಟೈಮ್ ಇನ್ವೆಸ್ಟ್ ಮಾಡೋದು ಡಿಫ್ರೆನ್ಸ್ ಇದೆ. ಸೊ ಬೇರೆ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಏನಿರ್ತಾರಲ್ಲ, ಇವನ್ DI, ನೀವೇನು ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ ಮಾಡ್ತಿರಲ್ಲ, ಸೊ ಆ ಕಂಪ್ನಿಗಳು ಎಲ್ಲಾ ಬ್ಯಾಂಕ್ಗಳು ಸೇರಿ ದೇ ಆರ್ ಆಲ್ ಕಾಲ್ಡ್ FII ಅಂಡ್ DI. ಅವರೆಲ್ಲ 10,000, 20,000, 30,000 ಕೋಟಿ ಗಂಟಲೆ ದುಡ್ಡನ್ನ ಮಾರ್ಕೆಟ್ ಇಂದ ರೇಸ್ ಮಾಡಿಬಿಟ್ಟು ಎಟ್ ಎ ಟೈಮ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಸೊ ದೇ ಆರ್ ಆಲ್ ಬಿಗ್ ಮೂವರ್ ಆಫ್ ದ ಮಾರ್ಕೆಟ್. ರಿಟೇಲ್ ಇನ್ವೆಸ್ಟರ್ Ravi, a software engineer investing his 10,000 savings via an app. Impact small capital, emotion driven, follows the market trend. ಒಂದು ಮಾರ್ಕೆಟ್ ಟ್ರೆಂಡ್ ಫಾಲೋ ಮಾಡಿ ನಾವು ಇನ್ವೆಸ್ಟ್ ಮಾಡ್ತೀವಿ. ಸೊ ದ ಮೂವ್ಮೆಂಟ್ ಏನ್ ತರ್ತಾರಲ್ಲ, ಸೊ ಅದು ಬಿಗ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್. ರಿಟೇಲ್ ಇನ್ವೆಸ್ಟರ್ ಸರ್ವ್ ದ ವೇವ್ಸ್, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಕ್ರಿಯೇಟ್ ದ ವೇವ್ಸ್. ಒಂದು ದೊಡ್ಡ ಶಿಪ್ ಎದುರುಗಡೆ ನಾವು ಸಣ್ಣ ಬೋಟ್ ಅಲ್ಲಿ ಹೋದಂಗೆ. ಸೊ ವೆನ್ ಬಿಗ್ ಶಿಪ್ ಕಮ್ಸ್ ಅಲ್ಲ, ಸೊ ಅದನ್ನ ಯಾವ ರೀತಿ ಅಲೆಗಳನ್ನ ಸಮುದ್ರದಲ್ಲಿ ಮಾಡುತ್ತೆ ಅನ್ನೋದಕ್ಕೆ ಇದು ಒಂದು ಸಿಂಪಲ್ ಇಮೇಜು, ಸಿಂಪಲ್ ಎಕ್ಸಾಂಪಲ್ ನಿಮಗೆ. ಓಕೆ, ಆದ್ರಿಂದ ರಿಟೇಲ್ ಇನ್ವೆಸ್ಟರ್ ಸ್ಮಾಲ್ ಇನ್ವೆಸ್ಟರ್ ತರ ನಾವು ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬಾರ್ದು. ಸ್ವಲ್ಪ ಸ್ವಲ್ಪ ಸಿಸ್ಟಮೆಟಿಕ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋದ್ರೆ ದೆನ್ ಯು ವಿಲ್ ಬಿ ಮೋರ್ ಪ್ರಾಫಿಟಬಲ್. ದ ಫ್ರೇಮ್ ವರ್ಕ್ ಆಫ್ ದಿ ಟ್ರಸ್ಟ್. ಯಾವ ರೀತಿ ಸಿಸ್ಟಮ್ ವರ್ಕ್ ಆಗುತ್ತೆ? ದ ರೆಗ್ಯುಲೇಟರ್, ದ SEBI, ದ ಪೊಲೀಸ್ ಕಂಟ್ರೋಲಿಂಗ್ ದ ರೂಲ್ಸ್ ಅಂಡ್ ಪ್ರೊಟೆಕ್ಟಿಂಗ್ ಇನ್ವೆಸ್ಟರ್ಸ್. ಓಕೆ, the depositors like NSDL, CDSL, the storage vaults, their shares live safely in digital form. Central bank, that is RBI, the supplier controlling the flow of the money into the economy. Okay, so market ಅಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಮಾಡಬೇಕು, ಕಡಿಮೆ ಮಾಡಬೇಕು, ರೆಪೋ ರೇಟು ಅದೆಲ್ಲ ಕೇಳ್ತಿರೋದೆಲ್ಲ ಸೆಂಟ್ರಲ್ ಬ್ಯಾಂಕ್ RBI ಇಂದ ಬರುತ್ತೆ. ಸೆಬಿಗೂ ಅದಕ್ಕೂ ಸಂಬಂಧ ಇಲ್ಲ. ಸೆಬಿ ಏನಪ್ಪಾ ಅಂತಂದ್ರೆ ದೇ ನೀಡ್ ಟು ಕಂಟ್ರೋಲ್ ದಿ ಮಾರ್ಕೆಟ್ ಅಂಡ್ ಇನ್ವೆಸ್ಟ್ಮೆಂಟ್ಸ್, ಆಲ್ ದೋಸ್ ಥಿಂಗ್ಸ್. ಎಕ್ಸ್ಚೇಂಜ್ ಯಾವಪ್ಪ ಅಂದ್ರೆ NSE ಮತ್ತು BSE ಪ್ಲಾಟ್ಫಾರ್ಮ್. The market is not a random, it is governed by 4 essential pillars to prevent failure. Okay, ಇವು 4 ಪಿಲ್ಲರ್ ಮೇಲೆ ಮಾರ್ಕೆಟ್ ನಡೀತಾ ಇರುತ್ತೆ. ಓಕೆ, ಇದ್ರಲ್ಲಿ ಯಾವ್ದಾದ್ರು ಒಂದು ಸಿಸ್ಟಮ್ ಫೇಲ್ ಆತಪ್ಪ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಕ್ರಾಶ್ ಆಗುತ್ತೆ. ಸರ್ವರ್ ಡೌನ್ ಆಗಿ ಯಾರಾದ್ರೂ ಎಂಟೈರ್ ಸಿಸ್ಟಮ್ ಹ್ಯಾಕ್ ಮಾಡಿದ್ರೆ ಅವಾಗ ಪ್ರಾಬ್ಲಮ್ ಆಗುತ್ತೆ. ಇದೆಲ್ಲ ನೆಕ್ಸ್ಟ್ ಇಂಪಾಸಿಬಲ್. ಯಾಕಪ್ಪ ಅಂತಂದ್ರೆ ದೇ ಹ್ಯಾವ್ ಅಲ್ಟರ್ನೇಟಿವ್ ರೂಟ್ಸ್, ಅಲ್ಟರ್ನೇಟಿವ್ ರೂಟರ್, ಅಲ್ಟರ್ನೇಟಿವ್ ಸರ್ವರ್ ಟು ಬ್ಯಾಕ್ ಎಂಡ್ ಎಟ್ ದ ಬ್ಯಾಕ್ ಎಂಡ್, ಸೊ ದಟ್ ದೇರ್ ಶುಡ್ ನಾಟ್ ಬಿ ಎನಿ ಪ್ರಾಬ್ಲಮ್ ಇನ್ ದ ಫ್ಯೂಚರ್. ಓಕೆ, ಪ್ರತಿ ಸ್ಯಾಟರ್ಡೆ ಸಂಡೇ ಒಂದೊಂದು ದಿವಸ NSE ಆಗಲಿ BSE ಆಗಲಿ ಟೆಸ್ಟ್ ಮಾಡ್ತಿದ್ದಾರೆ ಸರ್ವರ್ಗಳನ್ನೆಲ್ಲ. ಯಾಕೆ ಟೆಸ್ಟ್ ಮಾಡ್ತಾರೆ ಅಂದ್ರೆ ಒಂದ್ ವೇಳೆ ಕೊಲ್ಯಾಪ್ಸ್ ಆಯ್ತು, ಏನಾದ್ರು ಪ್ರಾಬ್ಲಮ್ ಆಯ್ತು ಸರ್ವರ್ ಅಲ್ಲಿ, ಏನಾದ್ರು ಯಾಕಂದ್ರೆ ಡಿಜಿಟಲ್ ಅಂದ್ರೆ ಒಂದು ಥ್ರೆಟ್. ಮೊದ್ಲು ಪೇಪರ್ ಇದ್ದಾಗ ಅದ್ರ ಥ್ರೆಟ್ ಬೇರೆ, ಈಗ ಹೊಸ ಥ್ರೆಟ್. ಓಕೆ, ಯಾಕಂದ್ರೆ ಈ ಕ್ರಿಪ್ಟೋ ಕರೆನ್ಸಿಯಲ್ಲಿ ನೀವು ವಜಿರೆಕ್ಸ್ ಎಲ್ಲ ಕಂಪ್ನಿ ಎಲ್ಲ ಹ್ಯಾಕ್ ಮಾಡಿರೋದೆಲ್ಲ ನೀವು ನೋಡಿರ್ಬೋದು. ಆ ರೀತಿನೂ ಇದ್ರಲ್ಲಿ ಮಾರ್ಕೆಟ್ ಅಲ್ಲಿ ಆಗೋ ಚಾನ್ಸ್ ಇರುತ್ತೆ. ಬಟ್ ಅದು ಆಗ್ಬಾರ್ದು ಅದಕ್ಕೆ SEBI ಎನ್ಶೋರ್ ದಟ್ ದೇ ಆರ್ ಹ್ಯಾವಿಂಗ್ ಎ ಬ್ಯಾಕಪ್ ಸರ್ವರ್, ಬ್ಯಾಕಪ್ ಸಪೋರ್ಟ್ at NSDL, CDSL level, NSE, BSE level. ಆದ್ರಿಂದ 99.9.999 ವರೆಗೂ ಸೇಫ್ ಇರುತ್ತೆ, ಟೆನ್ಷನ್ ಇರಲ್ಲ ಅಂತ ನೀವು ತಿಳ್ಕೋಬಹುದು. ಓಕೆ, ದ ರೂಲ್ ಮೇಕರ್ಸ್ ಅಂಡ್ ದ ಮನಿ ಮೇಕರ್ಸ್. SEBI, ದ ಶೀಲ್ಡ್, ದ ರೂಲ್, ದ ಮಾರ್ಕೆಟ್ ವಾಚ್ ಡಾಗ್. ದೇ ಆರ್ ಕಾಲ್ಡ್ ಮಾರ್ಕೆಟ್ ವಾಚ್ ಡಾಗ್. ಸೊ RBI ಕಂಟ್ರೋಲ್ ದ ಎಕನಾಮಿ, ಮನಿ ಫ್ಲೋ, ಮೆಕ್ಯಾನಿಕ್ ಚೆಕ್, ರೆಪೋ ರೇಟ್ ಅಪ್ ಅಂಡ್ ಡೌನ್. ರೆಪೋ ರೇಟ್ ಏನಾದ್ರು ಅಪ್ ಆತಪ್ಪ ಮಾರ್ಕೆಟ್ ಕೆಳಗಡೆ ಬರುತ್ತೆ, ರೆಪೋ ರೇಟ್ ಡೌನ್ ಆತಪ್ಪ ಮಾರ್ಕೆಟ್ ಮೇಲೆ ಹೋಗುತ್ತೆ. ರಿಸಲ್ಟ್ ಮ್ಯಾನೇಜ್ ನ್ಯಾಷನಲ್ ಲಿಕ್ವಿಡಿಟಿ. ಓಕೆ, ಮಾರ್ಕೆಟ್ ಅಲ್ಲಿ ಮನಿ ಫ್ಲೋ ಏನ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ RBI ನೋಡ್ಕೊಳ್ಳುತ್ತೆ. SEBI ಏನ್ ಮಾಡುತ್ತೆ? ಟೋಟಲ್ ಸೆಕ್ಯೂರಿಟಿ ಆಫ್ ದ ಇನ್ವೆಸ್ಟರ್ಸ್. ಯಾವುದೇ ಸ್ಕ್ಯಾಮ್ ಆಗಲಿ, ಇನ್ವೆಸ್ಟರ್ ಪ್ರೊಟೆಕ್ಷನ್ ಆಗಲಿ, IPO ಆಗಲಿ, ಅವೆಲ್ಲ ಸ್ಮೂತ್ ಆಗಿ ನಡೀತಾ ಇದೆ. ಯಾವ ರೀತಿ IPO ಬರ್ತಾ ಇದೆ, ಯಾರು IPO ತರೋರು ಎಲ್ಲ ಸ್ಕ್ಯಾಮ್ ಮಾಡ್ಲಿಕ್ಕೆ IPO ತರ್ತಾ ಇದಾರೋ ಅದನ್ನೆಲ್ಲ ನೋಡೋ ಕೆಲಸ SEBIದು. ಸೊ ಹೆನ್ಸ್ RBI ಕಂಟ್ರೋಲ್ಸ್ ದ ಮನಿ ಫ್ಲೋಯಿಂಗ್ ಇನ್, SEBI ensures it's handled fairly. Okay, the engine and the vault, the exchange, the NSE and BSE function matches buyers and sellers instantly, execute price discovery based on the demand and supply, like Amazon for the stocks, and NSDL, CDSL, they do they are the depositors. Okay, so they function electronic demat locker, holding your digital shares safely, no physical paper certificate. Analogy, like a bank account, they keep your shares in digital format. Okay, the anatomy of a trader. SEBI monitor all these things. RBI ensure the liquidity and money flow. Investor
invest money through the broker. Broker buys stock from exchanges, and that will be deposited in NSDL and CDSL. Okay, every single click to buy activities, these entire national infrastructure is happens in milliseconds. ಇಷ್ಟೆಲ್ಲ ಒಂದು millisecond ಅಲ್ಲಿ ಆಗೋಗುತ್ತೆ. Okay, your next step in the market, first you need to understand the ecosystem, trust the framework of SEBI, exchange and depositors, open a demat account. Okay, if you want to open a new demat account, you can contact me. Start with equity. Okay, first ಒಂದೊಂದೇ ಸ್ಟಾಕ್ ಬೈ ಮಾಡಕ್ಕೆ ಸ್ಟಾರ್ಟ್ ಮಾಡಿ. ಥಿಂಕ್ ಲಾಂಗ್ ಟರ್ಮ್. ಓಕೆ, ಥಿಂಕ್ ಲಾಂಗ್ ಟರ್ಮ್ ಅಂದ್ರೆ ಅಟ್ ಲೀಸ್ಟ್ 5 to 10 years ಆ ರೀತಿ. ವೆಲ್ತ್ ಕ್ರಿಯೇಷನ್ ಈಸ್ ಎ ಸ್ಲೋ ಅಂಡ್ ಸ್ಟಡಿ ಟ್ರೇಡಿಂಗ್. ಟ್ರೇಡಿಂಗ್ ಈಸ್ ಎ ಫಾಸ್ಟ್ ಅಂಡ್ ರಿಸ್ಕಿ. ಚೂಸ್ ಯುವರ್ ಪಾತ್ ವೈಸ್ಲಿ. ಓಕೆ, ವೆಲ್ತ್ ಕ್ರಿಯೇಷನ್ ಏನಿಲ್ಲ, ಸ್ಲೋ ಅಂಡ್ ಸ್ಟಡಿ ಇರುತ್ತೆ. ಬಟ್ ಟ್ರೇಡಿಂಗ್ ಏನೈತಿಲ್ಲ, ಫಾಸ್ಟ್ ಅಂಡ್ ರಿಸ್ಕಿ ಇರುತ್ತೆ. ಸೊ ಅದ್ರ ಪ್ರಕಾರ ನಿಮ್ಮ ರಿಸ್ಕ್ ಅಪಟೈಟ್ ಪ್ರಕಾರ ನೀವು ಪ್ಲಾನ್ ಮಾಡ್ಕೊಂಡು ನೀವು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕಾಗತ್ತೆ. ಓಕೆ, ಹೋಪ್ ನಿಮ್ಗೆ ಈ ಫಸ್ಟ್ ನನ್ನ ಟ್ರೈನಿಂಗ್ ಏನಿದೆ ಇಷ್ಟ ಆಗಿದೆ ಅಂತ ಕಾಣಿಸುತ್ತೆ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಎಷ್ಟು ಜಾಸ್ತಿ ಸಬ್ಸ್ಕ್ರೈಬರ್ ಆಗ್ತೀರಾ ಅಷ್ಟು ಜಾಸ್ತಿ ಕನ್ನಡದಲ್ಲಿ ನಿಮಗೆ ಎಜುಕೇಶನ್ ವಿಡಿಯೋ ಮಾಡಿ ನಾನು ನಿಮಗೆ ಒಂದು ಮಾರ್ಕೆಟ್ನ ಡೈರೆಕ್ಷನ್ನ ಕೊಡಲಿಕ್ಕೆ, ಯಾವ ರೀತಿ ಇನ್ವೆಸ್ಟ್ ಮಾಡಬೇಕು, ಯಾವ ರೀತಿ ಸೆಟಪ್ ಇರುತ್ತೆ, ಏನು ಬ್ಯಾಕ್ಗ್ರೌಂಡ್ ಏನು ಎಲ್ಲದನ್ನು ನಾನು ನಿಮಗೆ ಇಂಚಾಗಿ ಹೇಳ್ಕೊಡ್ತೇನೆ. ಓಕೆ, ಸೊ ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಯುವರ್ ಟೈಮ್.